Hello everyone, welcome to a new video of Gnana Gangotri's Answer Writing Skill Training Program ಅಸ್ತ್ರ. ಎಲ್ಲ ಸ್ನೇಹಿತರಿಗೂ ಬೆಂಗಳೂರು ವಿಜಯನಗರದಲ್ಲಿರುವಂಥ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಆನ್ಸರ್ ರೈಟಿಂಗ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ನಿಮ್ಮ ಒಂದು KS ಮುಖ್ಯ ಪರೀಕ್ಷಾ ಸರಣಿ ಅಸ್ತ್ರಕ್ಕೆ ಸ್ವಾಗತ. ಈ ಹಿಂದೆ ಅಸ್ತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಒಂದು ಮಾಹಿತಿನ ನೀಡಿದ್ವಿ, ಆದರೆ ಈ ವಿಡಿಯೋದಲ್ಲಿ ಅಸ್ತ್ರ ಬಗ್ಗೆ ಡೀಟೇಲಾಗಿ ನಾವು ನಿಮ್ಗೆ ಹೇಳ್ತೀವಿ. ಅಸ್ತ್ರದ ಬಗ್ಗೆ ಡೀಟೇಲಾಗಿ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಕೆಲವೊಂದು ಪ್ರಶ್ನೆಗಳಿದೆ ನಿಮ್ಮ ಮನಸ್ಸಲ್ಲಿ. ಅದಕ್ಕೆಲ್ಲ ಮೊದಲು ಉತ್ತರ ಹುಡ್ಕೋಣ, ರೈಟ್? ಸೊ ಓಕೆ, ಸೊ ಅಸ್ತ್ರದ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಅಥವಾ ಯಾವುದೇ ಒಂದು ಮುಖ್ಯ ಪರೀಕ್ಷೆ ತಗೋಬೇಕು ಅಂತಂದರೆ ಈ ಟೈಮಲ್ಲಿ ವೈ ಆನ್ಸರ್ ರೈಟಿಂಗ್ ಈಸ್ ಕ್ರೂಷಿಯಲ್. ಸೊ ವೈ ಆನ್ಸರ್ ರೈಟಿಂಗ್ ಈಸ್ ಕ್ರೂಷಿಯಲ್. ಈಗ ಕೆಲವೊಂದು ಇಂಪಾರ್ಟೆಂಟ್ ನಮಗೆ, ಅಂದರೆ ಮೇನ್ಸ್ ಪರೀಕ್ಷೆ ಬರೀಬೇಕು, ಈಗ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು, ಏನಕ್ಕೆ ಕ್ರೂಷಿಯಲ್ ನಮ್ಗೆ ಆಗುತ್ತೆ ಅಂತಂದರೆ ಒಂದು ಕೆಲವೊಂದು ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ, ದಯವಿಟ್ಟು ಗಮನ ಕೊಡಿ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಅಂಡರ್ಸ್ಟ್ಯಾಂಡ್, ಈ ಒಂದು ಪರೀಕ್ಷೆ 3 ಹಂತದಲ್ಲಿ ನಡೆಯುತ್ತೆ. ಟೆಕ್ನಿಕಲ್ 2 ಹಂತ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಆ್ಯಂಡ್ PT ಅಂತ. ಪ್ರಿಲಿಮ್ಸ್ ಎಲ್ಲಿಗೂ ಗೊತ್ತಿದ್ದು ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್, ಅದರಲ್ಲಿ ನಮಗೆ ಎಷ್ಟೇ ಮಾರ್ಕ್ಸ್ ಬಂದರೂ ಕೂಡ ಕಟ್ ಆಫಿಂದ ಮೇಲೆ ಇರಬೇಕು, ಆ ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ. ಸೊ ಫೈನಲ್ ಸೆಲೆಕ್ಷನ್ಗೆ ವಾಟ್ ಈಸ್ ದ ವೇಟೇಜ್ ಆಫ್ ಮೇನ್ಸ್ ಅಂದರೆ ಮುಖ್ಯ ಪರೀಕ್ಷೆಯ ಮಾರ್ಕ್ಸಲ್ಲಿರುವಂಥ ವೇಟೇಜ್ ಎಷ್ಟು ಅರ್ಥ ಮಾಡ್ಕೋಣ. ನಮಗೆ ಒಟ್ಟಾರೆಯಾಗಿ ಈಗ ಆಪ್ಷನ್ ಇಲ್ಲ, 5 ಪೇಪರ್ಸ್ ಇರುತ್ತೆ, 5 ಪೇಪರ್ಸ್ ಸೇರಿಸಿ 1250 ಮಾರ್ಕ್ಸ್ ಇರುತ್ತೆ. ಜೊತೆಯಲ್ಲಿ PT ಮಾರ್ಕ್ಸ್ ಇಳಿಸಿದ್ದಾರೆ. ಒಂದು ಟೈಮಲ್ಲಿ 200 ಇತ್ತು, ಆಮೇಲೆ 50ಗೆ ಇಳಿಸಿದ್ರು, ಈಗ 25ಕ್ಕೆ ಇಳಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 1250 + 25 ಅಂದರೆ 1275 ಮಾರ್ಕ್ಸ್ಗೆ ನಿಮ್ಮ 1250 ಮಾರ್ಕ್ಸು ಕೇವಲ ಮೇನ್ಸ್ ಪರೀಕ್ಷೆಯಿಂದಲೇ ಬರುತ್ತೆ. ಸೊ ಮೇನ್ಸ್ ಅಂತ ಪರೀಕ್ಷೆಯ 5 ಕಂಪಲ್ಸರಿ ಪೇಪರ್ಸ್, ಅಂದರೆ ನಮಗೆ essay ಸೇರಿಸಿ 4 GS ಪೇಪರ್ಸು ಮತ್ತು 1 essay ಪೇಪರ್ ಸೇರಿಸಿ ಈ 5 ಪೇಪರ್ಸಿಂದಲೇ ಬರುವಂಥ ಸಾಧ್ಯತೆ, ಅಂದರೆ ಮಾರ್ಕ್ಸ್ ಹೆಚ್ಚಾಗಿ ಬರುತ್ತೆ. ಸೊ ಟೋಟಲ್ ಸೆಲೆಕ್ಷನಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ 98% ಆಫ್ ಮಾರ್ಕ್ಸ್. ಯೋಚನೆ ಮಾಡಿ, ನಿಮ್ಮ ಸೆಲೆಕ್ಷನ್ಗೆ 98% ಮಾರ್ಕ್ಸು ನಿಮಗೆ ಬರೋದು ಯಾವುದು? ಮೇನ್ಸಿಂದ. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಮೇನ್ಸ್ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕೋ ಬೇಡವೋ? ಖಂಡಿತವಾಗ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು? ನೀವು ಭಾಳಷ್ಟು ವಿಧಗಳಿದೆ. ನೀವೇ ಪ್ರಿಪೇರ್ ಆಗ್ಬೋದು, ಪ್ರೊವೈಡೆಡ್ ನಿಮಗೆ ಯಾರ್ದ ಗೈಡೆನ್ಸ್ ಇರಬೇಕು. ಒಂದು ವೇಳೆ ಗೈಡೆನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ, ಯಾರ ಹತ್ರ ಹೋಗ್ತೀರಾ? ಕೋಚಿಂಗ್ ಸೆಂಟರ್ಸ್ ಹತ್ರ ಹೋಗ್ತೀರಾ. ಸೊ ಕೋಚಿಂಗ್ ಸೆಂಟರ್ಸಲ್ಲಿ ಒಂದು ಲಿಮಿಟೇಷನ್ಸ್ ಇರುತ್ತೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವು ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾರೆ. ಎಷ್ಟು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ? ಸುಮಾರು ಜನ ಏನು ಮಾಡ್ತಾರೆ, ಪ್ರಿಲಿಮ್ಸ್ ಆದ ನಂತರ ಮಾಡ್ತೀವಿ. ಆ್ಯಂಡ್ ಬಹಳ ಜನ ಸ್ಟೂಡೆಂಟ್ಸೇ ಹೇಳ್ತಾರೆ, ಪ್ರಿಲಿಮ್ಸ್ ಆದ ನಂತರ ನಮ್ಮದು ಫಸ್ಟ್ ಪ್ರಿಲಿಮ್ಸ್ ಆಗಲಿ ಸರ್, ಆಮೇಲೆ ನಾವು ಬಂದು ನೋಡ್ತೀವಿ ಮೇನ್ಸಿಗೆ ಸೇರ್ಕೋಣ. ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ಇರೋವಂಥ ಸಮಯ ಎಷ್ಟು? ನಮಗೆ 3.5ರಿಂದ 4 ತಿಂಗಳು ಅಥವಾ 3 ರಿಂದ 3.5 ತಿಂಗಳಿರುತ್ತೆ. ಅಷ್ಟು ಟೈಮಲ್ಲಿ, ಇಷ್ಟು ಟೆನ್ಷನಲ್ಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯನಾ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಹುತೇಕ ಆಗೋದಿಲ್ಲ. ಯಾಕಂದರೆ ನಿಮಗೆ ಆ ಟೈಮಲ್ಲಿ ಕೇವಲ ಪ್ರೆಷರು, ಟೆನ್ಷನ್ ಮಾತ್ರ ಕ್ಯಾಪ್ಚರ್ ಮಾಡುತ್ತೆ. ಸೊ ಪ್ರಿಲಿಮ್ಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಒಂದು ಟೆನ್ಷನ್ಸು, ಪ್ರೆಷರು ಅಥವಾ ಬೇಸಿಕ್ ಲೆವೆಲ್ ಆಫ್ ಆನ್ಸರ್ ರೈಟಿಂಗ್ ಇಂಪ್ರೂವ್ ಆಗಬೇಕು. ಓಕೆನಾ? ಸೊ ಕೋಚಿಂಗ್ ಸೆಂಟರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆ್ಯಸ್ ಎ ಸೆಡ್, ಕೆಲವೊಂದು ನಂಬರ್ ಆಫ್ ಟೆಸ್ಟ್ ಎಷ್ಟು ಕೊಡ್ಬೋದು ಅಮ್ಮ? ಅಂದರೆ ಒಂದು 10ರಿಂದ 15, ಇಲ್ಲ ಮ್ಯಾಕ್ಸಿಮಮ್ 20, 25 ಮೇಲಿಂದ ಯಾರೂ ಕೊಡೋದಿಲ್ಲ. ಆ್ಯಂಡ್ ಟೈಮ್ ಎಷ್ಟಿರುತ್ತೆ ನಮಗೆ? 3.5 ಮಂತ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಒಂದೇ ಸರಿ ಸ್ಕಿಲ್ಸ್ ಬೆಳೆಸ್ಕೊಳ್ಳೋಕೆ ಸಾಧ್ಯನಾ? ಎಕ್ಸೆಪ್ಷನ್ ಅನ್ಕೋಬೋದು ನೀವು, ಆ ಟೈಮಲ್ಲಿ ಆಗುತ್ತೆ ಅಂತ. ಆಗೋದಿಲ್ಲ. ರಿಮೆಂಬರ್ ಒನ್ ಥಿಂಗ್, ಹೂ ಆರ್ ಯುವರ್ ಕಾಂಪಿಟೇಟರ್ಸ್? ನಿಮ್ಮ ಕಾಂಪಿಟೇಟರ್ಸ್ ಯಾರು? ಸೊ ಈ ಮುಂಚೆ ಯಾರು KS ಪರೀಕ್ಷೆ ಬರೆದಿರ್ತಾರೆ, ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಆ್ಯಂಡ್ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಮಕ್ಕಳು ಕೂಡ ನಿಮ್ಮ ಜೊತೆಯಲ್ಲಿ ಬರೀತಾರೆ. ಸೊ ದ ಕಾಂಪಿಟೇಷನ್ ಇಸ್ ಟಫ್. ಎಷ್ಟು ಪೋಸ್ಟ್ ಇದೆ ನಮಗೆ? 384 ಪೋಸ್ಟ್ ಇದೆ. ಕಾಂಪಿಟೇಟರ್ಸ್ ಹೇಗೆ ಟಫ್ ಇದ್ದಾರೆ? ಅವರೆಲ್ಲ ಮುಂಚೆ ಟ್ರೈನಿಂಗ್ ಮಾಡಿ UPSC ಪ್ರಿಪೇರ್ ಆಗಿರೋರು ಆನ್ಸರ್ ರೈಟಿಂಗ್ ಟೆಸ್ಟ್ ಸೀರೀಸ್ ತೊಗೊಂಡು 1 ವರ್ಷ ಪ್ರಿಪೇರ್ ಆಗಿರ್ತಾರೆ. ಅವರ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಅವರು ಕೂಡ KPSCಗೆ ಬರೀತಾ ಇರ್ತಾರೆ. ಸೊ ದೇರ್ ಫಾರ್ 3.5 ತಿಂಗಳಲ್ಲಿ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಐ ಥಿಂಕ್ ಯು ಶುಡ್ ಕಮ್ ಔಟ್ ಆಫ್ ಯುವರ್, ಅದೇ ಹೇಳ್ತೀವಲ್ಲ, ಕಕ್ಕೋನ್ ಅಂತ ಹೇಳ್ತೀವಿ. ಸೊ ದಯವಿಟ್ಟು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಬೇಕು. ಎಕ್ಸೆಪ್ಷನಲ್ ಟ್ಯಾಲೆಂಟ್ ಇರೋ ಬೇಕಾಗಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 2015 ಇಸ್ವಿಯಲ್ಲಿ ಟೀನಾ ದಬಿ ಅಂತ ಹೇಳಿ, ಶಿ ವಾಸ್ ಆಲ್ ಇಂಡಿಯಾ ಟಾಪರ್. ಸೊ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂತು ಅವ್ರಿಗೆ. ಫಸ್ಟ್ ರ್ಯಾಂಕ್ ಹೆಂಗೆ ಬಂತು? ಮೇನ್ಸ್ ಮಾರ್ಕ್ಸು ಮತ್ತು ಅವರ PT 2 ಸೇರಿಸಿ ಒಟ್ಟಾರೆ ಎಷ್ಟು ಮಾರ್ಕ್ಸ್ ಬಂದಿತ್ತು ಆಧಾರದ ಮೇಲೆ ಅವರ ಸೆಲೆಕ್ಷನ್ ಆಯಿತು. ಆದರೆ ಪ್ರಿಲಿಮ್ಸಲ್ಲಿ ಅವರ ಮಾರ್ಕ್ಸು ಕೇವಲ ಕಟ್ ಆಫ್ಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು. ಅದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ.
ಪ್ರಿಲಿಮ್ಸಲ್ಲಿ ನಿಮಗೆ ಎಷ್ಟೇ ಬರಲಿ ಕಟ್ ಆಫ್ ಇನ್ನೂ ಸ್ವಲ್ಪ ಬಂದರೆ ಕೂಡ ನೀವು ಸೆಲೆಕ್ಟೆಡ್ ಆಗ್ತೀರಾ. ಆದರೆ ಮೇನ್ಸಲ್ಲಿ ಪ್ರತಿಯೊಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ನಿಮ್ಮ ಸೆಲೆಕ್ಷನ್ಗೆ. 384 ಪೋಸ್ಟಲ್ಲಿ ನೀವು ಒಳ್ಳೆ ಪೋಸ್ಟ್ ತೊಗೋಬೇಕು, ನಿಮಗೆ ನಮಗೆ ಕ್ಲಾಸ್ ಗ್ರೂಪ್ ಎ ಸರ್ವಿಸ್ ತೊಗೋಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಫೋಕಸ್ ಆನ್ ವರ್ಕಿಂಗ್ ಆನ್ ಯುವರ್ ಆನ್ಸರ್ ರೈಟಿಂಗ್. ಬಿಕಾಸ್ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೂ ಕೂಡ 80 ಕ್ವಶನ್ಸ್ ಇರುತ್ತೆ. ನಮಗೆ 4 GS ಇರ್ತದೆ, 80 ಮಾರ್ಕ್ಸ್ ಇಸ್ ಎ ಹ್ಯೂಜ್ ಡಿಸೈಡಿಂಗ್ ಫ್ಯಾಕ್ಟರ್. ಸೊ ದೇರ್ ಫೋರ್ ನೀವು ಟೆಸ್ಟ್ ಸೀರೀಸ್ ತೊಗೋಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಈಗಲಿಂದಲೇ ಮಾಡಬೇಕು. ಓಕೆನಾ? ಸೊ ಪ್ರಾಕ್ಟೀಸ್ ಈಗಲಿಂದ ಮಾಡಬೇಕು. ಮತ್ತು ಇನ್ನು ನಂಬರ್ ಆಫ್ ಟೆಸ್ಟ್ ಬರಬೇಕು. ಅಷ್ಟು ಸಾಕಾಗೋದಿಲ್ಲ ನಿಮಗೆ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಹ್ಯಾಸ್ ಟು ಗೋ. ಈಗ ಒಂದೇ ಸರಿ ಟೆಸ್ಟ್ ಸೀರೀಸ್ ತೊಗೋಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಪೇಪರ್ಸ್ ಕೊಟ್ಟರೆ ನೀವು ಯು ಆರ್ ನಾಟ್ ಇನ್ ಅ ಪೊಸಿಷನ್ ಟು ಆನ್ಸರ್. ಸೊ ಇಟ್ ಹ್ಯಾಸ್ ಟು ಗೋ ಫೇಸ್ ವೈಸ್ ಹೋಗಬೇಕು. ನೀವು ಚಿಕ್ಕದಾಗಿ ಬರ್ಕೊಂಡು ಹೋಗಬೇಕು. ನಂತರ ಹೋಗ್ತಾ ನಿಮ್ಮದು ಆನ್ಸರ್ ರೈಟಿಂಗ್ ಒಂದು ಹಂತಕ್ಕೆ ಬಂತು ಅಂದರೆ ದೆನ್ ಯು ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ಅದಕ್ಕೋಸ್ಕರ ನಾವು ಅಸ್ತ್ರದಲ್ಲಿ 3 ಹಂತದಲ್ಲಿ ಇಟ್ಟಿದ್ವಿ. ಅಂದರೆ ಫಸ್ಟು ಯೂನಿಟ್ ವೈಸ್ ಕೊಡ್ತೀವಿ. ಒಂದೇ GS ಪೇಪರ್ನ 6 ಟೆಸ್ಟಾಗಿ ಕೊಡ್ತೀವಿ. ಚಿಕ್ಕ ಯೂನಿಟ್ಸು ಈಸಿಯಾಗಿ ಕವರ್ ಮಾಡ್ಬೋದು, ಬೇಸಿಕ್ ಕ್ವಶನ್ಸು. ದೆನ್ ಹೋಗ್ತಾ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಎವಿಡೆನ್ಸ್ ಎಂದು ಲೆವೆಲ್ ಬಂದಾಗ ಅದ್ರಲ್ಲಿ ಸ್ವಲ್ಪ ಅಡ್ವಾನ್ಸ್ ಇರುತ್ತೆ. ಸೊ ಫ್ರಮ್ ದ ಯೂನಿಟ್ ವೈಸ್ ನಮಗೆ ಸೆಕ್ಷನ್ ವೈಸ್ ಹೋಗ್ತೀವಿ. ಸೆಕ್ಷನ್ ವೈಸ್ ಆದ ನಂತರ ನಿಮಗೆ ವೆನ್ ಯು ಆರ್ ಕಂಪ್ಲೀಟ್ಲಿ ಪ್ರಿಪೇರ್ಡ್, ಏನು KPSC ಆ್ಯಕ್ಚುಯಲ್ ಪ್ಯಾಟರ್ನ್ ಇದೆ ಆ ಆ್ಯಕ್ಚುಯಲ್ ಪ್ಯಾಟರ್ನ್ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ 3 ರೌಂಡ್ಸ್ ಆಫ್ ಎಕ್ಸಾಮ್ ಮಾಡ್ತೀವಿ. ಸೊ ಬೈ ದ ಟೈಮ್ ಯು ಕಂಪ್ಲೀಟ್ ದ ಕೋರ್ಸ್ ವಿಲ್ ಬಿ ಸಫಿಷಿಯೆಂಟ್ಲಿ ಕಾನ್ಫಿಡೆಂಟ್ ಎನಫ್. ಆ ಕಾನ್ಫಿಡೆನ್ಸ್ ನಾವು ನಿಮ್ಗೆ ಕೊಡಬೇಕು, ಅದು ನಮ್ಮ ಉದ್ದೇಶ. ಬಟ್ ದೀಸ್ ಆರ್ ಸಮಥಿಂಗ್ ವಿಚ್ ಯು ಟು ಲರ್ನ್. ಸೊ ಪ್ರಾಕ್ಟೀಸ್ಗೆ ನಿಮಗೆ ಟೈಮ್ ಬೇಕಾಗುತ್ತೆ, ನಂಬರ್ ಆಫ್ ಟೆಸ್ಟ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಪ್ರಿಲಿಮ್ಸ್ಗೂ ಕೂಡ ಭಾಳಷ್ಟು ಸಬ್ಜೆಕ್ಟ್ಸು ಮೇನ್ಸಲ್ಲಿರುವಂಥದ್ದು ರಿಪಿಟೇಷನ್ನೇ. ಸೊ ಪ್ರಿಲಿಮ್ಸ್ ಮುಂಚೆ ನಿಮಗೊಂದು ರಿವಿಷನ್ ಕೂಡ ಆಗುತ್ತೆ, ಹೌದಾ? ಸೊ ಟೆಸ್ಟ್ ಸೀರೀಸ್ ಈಗ ಬರೆಯೋದು ಸೂಕ್ತಾನೆ. ನಿಮಗೆ ಜುಲೈ 21ನೇ ತಾರೀಕು ಪ್ರಿಲಿಮ್ಸ್ ಇದೆ, ಹೌದಾ? 21st ಜುಲೈ. ಸೊ ಜುಲೈ ತಿಂಗಳು ಬಿಟ್ಬೇಡ, ಮೇ ಎಂಡ್ವರೆಗೂ ಅಥವಾ ಜುಲೈ 1st 2ndವರೆಗೂ ಕೂಡ ನೀವು ಟೆಸ್ಟ್ ಬರೀಬಹುದು. ಆ ಒಂದು ನಿಟ್ಟಿನಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಓಕೆ, ವೇಟೇಜ್ ತುಂಬ ಜಾಸ್ತಿ ಇದೆ, ರೈಟ್? ಆ್ಯಂಡ್ ನಿಮಗೆ ಪ್ರಾಕ್ಟೀಸ್ ಸಫಿಷಿಯೆಂಟ್ಲಿ ಬೇಕಾಗುತ್ತೆ, ಟೆಕ್ನಿಕಲ್ ಟ್ರೈನಿಂಗ್ ಬೇಕು. ಬಿಕಾಸ್ ಆನ್ಸರ್ ರೈಟಿಂಗ್ ಇಸ್ ನಾಟ್ ಸಿಂಪಲ್, ಆನ್ಸರ್ ರೈಟಿಂಗ್ ಇಸ್ ಟೆಕ್ನಿಕಲ್. ನಾನು ಹೇಳ್ತೀನಿ ಏನಕ್ಕೋಸ್ಕರ ಅಂತ. ಆ್ಯಂಡ್ ಇದು ರಿವಿಷನ್ ಕೂಡ ಆಗುತ್ತೆ. ಸೊ ದೇರ್ ಫೋರ್ ನಿಮಗೆ ಈ ಒಂದು ಕೆಲವೊಂದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ ನಾವು ವಿಲ್ ಟಾಕ್ ಅಬೌಟ್ ಅಸ್ತ್ರ ಅಂದರೆ ಏನು, ನಮ್ಮ ಮೋಟೋಸ್ ಏನು, ನಮ್ಮ ಆಬ್ಜೆಕ್ಟಿವ್ಸ್ ಏನು ಅಂತ, ರೈಟ್? ಓಕೆ. ಸೊ ಅಸ್ತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಳಿದ್ದೀನಿ, ಇಟ್ ಈಸ್ ಆನ್ಸರ್ ರೈಟಿಂಗ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಉತ್ತರ ಬರೆಯೋದು ಇಸ್ ಅ ಸ್ಕಿಲ್, ಕಲೆ. ಆ್ಯಂಡ್ ನಿಮಗೆ ಅದು 1 ದಿನದಲ್ಲಿ 2 ದಿನದಲ್ಲಿ ಬರಲ್ಲ. ಇಟ್ ಹ್ಯಾಸ್ ಟು ಬಿ ಟ್ರೈನ್ಡ್. ಒಂದು ಸ್ಕಿಲ್ನ ನಾವು ಟ್ರೈನ್ ಮಾಡಬೇಕು. ಡ್ರೈವಿಂಗ್ ಕಲಿಸೋದಾಗಲಿ ಅಥವಾ ಯಾವುದೋ ಈಜು ಕಲಿಸೋದಾಗಲಿ, ಇಟ್ ಹ್ಯಾಸ್ ಟು ಬಿ ಸಫಿಷಿಯೆಂಟ್ಲಿ ಟ್ರೈನ್ಡ್. ಓಕೆ, ಅದಕ್ಕೋಸ್ಕರ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಆನ್ಸರ್ ರೈಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಫಾಲೋ ಸರ್ಟನ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್. ಸೊ ಯಾವುದೇ ಒಂದು ಉತ್ತರ ಬರೀಬೇಕು ಅಂತ ಹೇಳಿದ್ರೆ ಸುಮ್ಮನೆ ಒಂದು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ಬೋದು. ಬೇಸಿಕ್ ಎಷ್ಟು, ಫಾರ್ ಎಕ್ಸಾಂಪಲ್ ಔಟ್ ಆಫ್ 10 3 ಸಿಗ್ಬೋದು, ಔಟ್ ಆಫ್ 15 4.5 ಆರ್ ಈವನ್ 5 ಸಿಗ್ಬೋದು. ಅಷ್ಟು ಸಾಕಾಗಲ್ಲ ನಮಗೆ. ದಟ್ ಈಸ್ ನಾಟ್ ಸಫಿಷಿಯೆಂಟ್. ಅವರ್ ಆಬ್ಜೆಕ್ಟ್ ಇಸ್ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಉತ್ತರ ಪತ್ರಿಕೆಯಲ್ಲಿ ನಾವು ತೊಗೋಬೇಕಾದ್ರೆ ಯಾವುದೋ GS ಪೇಪರ್ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಪ್ರತಿ GS ವಿಲ್ ಹ್ಯಾವ್ ಮೋರ್ ದೆನ್ 12 ಪ್ಯಾರಾಮೀಟರ್ಸ್. ಆ ಪ್ಯಾರಾಮೀಟರ್ಸ್ನ ನಿಮ್ಮ ಒಂದು ಉತ್ತರದಲ್ಲಿ ನೀವು ಬರೀಬೇಕಾಗುತ್ತೆ. ನೀವು ಉತ್ತರ ಬರೀಬೇಕು ಅಂತ ಹೇಳಿದ್ರೆ ಆ ಒಂದು ಪ್ಯಾರಾಮೀಟರ್ಸ್ ಯು ಹ್ಯಾವ್ ಟು ಆ್ಯಕ್ಚುಲಿ ಇನ್ಕ್ಲೂಡ್ ದ್ಯಾಟ್ ಯುವರ್ ಆನ್ಸರ್. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಶ್ನೆ ನೋಡಿದ ತಕ್ಷಣ ಯು ನೀಡ್ ಟು ಅಂಡರ್ಲೈನ್ ದ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿ, ರೈಟ್? ದೆನ್ ಎಷ್ಟು ಸಬ್ ಪಾರ್ಟ್ಸ್ ಇದೆ, 1 ಪಾರ್ಟ, 2 ಪಾರ್ಟ, 3 ಪಾರ್ಟ ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ವೇಟೇಜ್ ಕೊಡೋದಕ್ಕೆ ಯಾವುದಕ್ಕೆ ಎಷ್ಟು ವೇಟೇಜ್ ಕೊಡಬೇಕು ಅಂತ. ಅದಾದ ನಂತರ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್, ಅಂದರೆ ಒಂದು ಉತ್ತರದ ರಚನೆ ಹೇಗಿರಬೇಕು ಅಂಥೇಳಿ ನೀವೊಂದು ಮೆಂಟಲ್ ಮ್ಯಾಪ್ ಮಾಡ್ಕೋತಾರೆ, ಒಂದು ಫ್ಲೋ ಚಾರ್ಟ್ ಮಾಡ್ಕೋತಾರೆ. ಅದರ ತಕ್ಕಂತೆಯೇ ಕಂಟೆಂಟ್ ನಂತರ ಬರುತ್ತೆ. ಕಂಟೆಂಟ್ ಅಲ್ಲ ಇಂಪಾರ್ಟೆಂಟು, ಆ ಪ್ರಶ್ನೆ ಏನು ಕೇಳ್ತಿದೆ, ಆ ಫೋಕಸ್, ಡೈರೆಕ್ಷನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯು ಹ್ಯಾವ್ ಟು ಫಾಲೋ ಸರ್ಟನ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್. ಹೇಳ್ದಂಗೆ ಸ್ಟ್ರಕ್ಚರ್. ಸೊ ಇದಾಯ್ತಾ? ನೆಕ್ಸ್ಟ್ ಇಂಟ್ರೊಡಕ್ಷನ್ ಹೋಗ್ತಾರೆ. ಇಂಟ್ರೊಡಕ್ಷನ್ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಬೋದು? ಜನರಲ್ ವೇ ಆಫ್ ರೈಟಿಂಗ್ ಆನ್ಸರ್ಸ್ ಅಂದರೆ ಏನು ಕೀವರ್ಡ್ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಒಂದೇ ವೇ ತಿಳ್ಕೊಂಡಿದ್ದೀವಿ, ಬಹಳಷ್ಟು ವೇಲು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಕಂಟೆಕ್ಸ್ಟ್, ಹಿನ್ನೆಲೆ ಬರೀಬಹುದು. ಯಾವುದೋ ಯಾವುದೋ ಒಂದು ಡೇಟಾ ಇರುತ್ತೆ, ಅದರ ರಿಪೋರ್ಟ್ನ ಒಂದು ನಾವು ಮೂಲವಾಗಿ ಅಥವಾ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಬೇಸಿಕ್ ಡೆಫಿನೇಷನ್ಸ್ ಕೊಡ್ಬೋದು. ಇರೋ ನಂಬರ್ ಆಫ್ ವೇಸ್ ಆಫ್ ರೈಟಿಂಗ್ ಇಂಟ್ರೊಡಕ್ಷನ್, ಅದನ್ನು ನಾವಿಲ್ಲಿ ಹೇಳ್ಕೊಡ್ತೀವಿ, ರೈಟ್? ಸೊ 12 ಪ್ಯಾರಾಮೀಟರ್ಸ್ ಅಂತ ಹೇಳಿದ್ವಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕಂಟೆಕ್ಸ್ಟ್, ಹಿನ್ನೆಲೆ, ಕನ್ಸೆಪ್ಚುಯಲ್
ಕ್ಲಾರಿಟಿ ಅಂದರೆ ನಿಮಗೆ ಆ ಒಂದು ವಿಷಯದ ಬಗ್ಗೆ ಎಷ್ಟು ಅರಿವಿದೆ. ಕ್ಲಾರಿಟಿ ಆಫ್ ಥಾಟ್ ಅಂದರೆ ಒಂದು ರಚನೆಯ ಉತ್ತರ, ಒಂದು ಪ್ರಶ್ನೆ ಬಂತು ಅಂದರೆ ಆ ಪ್ರಶ್ನೆ ಇದೇ ಚೌಕಟ್ಟಲ್ಲಿ ಇದೇ ರೀತಿ ನಮಗೆ ಇಂಟ್ರೊಡಕ್ಷನ್, ಬಾಡಿ 1, ಬಾಡಿ 2, ಕನ್ಕ್ಲೂಷನ್ ಅಥವಾ ವೇ ಫಾರ್ವರ್ಡ್ ಇರಬೇಕು. ಅದು ನಮಗೆ ಇದು ಕಂಟೆಂಟ್ ಕ್ಲಾರಿಟಿ ಹೇಳುತ್ತೆ. ದೆನ್ ಯು ಟಾಕ್ ಅಬೌಟ್ ಲೈಕ್ ಐಡಿಯಾಸ್ ಹೇಗಿರುತ್ತೆ ನಿಮ್ಮದು, ನೆಕ್ಸ್ಟ್ ನಿಮಗೆ ಆರ್ಗ್ಯುಮೆಂಟ್ಸ್ ಹೇಗಿರುತ್ತೆ, ಎಕ್ಸಾಂಪಲ್ಸ್ ಹೇಗಿರುತ್ತೆ, ದೆನ್ ಇಂಟರ್ಲಿಂಕೇಜ್ ಹೇಗಿರುತ್ತೆ, ಕೊಹರೆನ್ಸ್ ಹೇಗಿರುತ್ತೆ, ಉತ್ತರ ಫ್ಲೋ ಹೇಗಿದೆ, ಇಂಪಾರ್ಟೆಂಟ್ ಪಾಯಿಂಟ್ಸು ಮತ್ತು ಏನು ಮಾಡ್ತಿರೋಂಥ ಒಂದು ಸಬ್ ಹೆಡಿಂಗ್ ಹಾಕ್ಕೊಂಡು ಪಾಯಿಂಟ್ಸ್ ಬರೀತಾರೆ 4-5 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ 2 ಅಥವಾ 3ನೇ ಪಾಯಿಂಟಲ್ಲಿ ಹಾಕ್ತಾರೆ. ದಟ್ ಇಸ್ ನೋ ಯೂಸ್. ಮುಖ್ಯವಾಗಿರುವಂಥ ಪಾಯಿಂಟ್ನ ಫಸ್ಟಲ್ಲಿ ಆಗಬೇಕು. ಸೊ ಉತ್ತರ ಬರೀಬೇಕಂದ್ರೆ ಇಟ್ ಹ್ಯಾಸ್ ಟು ಗೋ ಫ್ರಮ್ 0 to ಈ ಥರ ಹೋಗಬೇಕು ಗ್ರಾಫ್. ಅದರ್ವೈಸ್ ಇಟ್ ಶುಡ್ ನಾಟ್ ಗೋ ಲೈಕ್ ದಿಸ್. ದಟ್ ಈಸ್ ಕಾಲ್ಡ್ ಎಸ್ ಫ್ಲೋ ಆರ್ ಕೊಹಿರೆನ್ಸ್. ಅಂದರೆ ಯಾರು ಓದ್ತಾ ಇರ್ತಾರೆ ಅವ್ರನ್ನ ಹಿಡಿದಿಟ್ಕೋಬೇಕು. ಆ ಥರದ್ದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಸಫಿಷಿಯೆಂಟ್ಲಿ ಪ್ರಾಕ್ಟೀಸ್. ಸೊ ದೇರ್ ಫೋರ್ ಅಸ್ತ್ರ ಈಸ್ ಗೋನ್ ಟು ಟ್ರೈನ್ ಯು ಇನ್ ದಿಸ್ 12 ಪ್ಯಾರಾಮೀಟರ್ಸ್ ಇನ್ GS ಆನ್ಸರ್ ರೈಟಿಂಗ್. ಅದೇ ನಿಮಗೆ ಎಸ್ಸೆ ಬಂತಂದರೆ ಎಸ್ಸೆಯಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಪ್ಯಾರಾಮೀಟರ್ಸ್. ಆ ಪ್ಯಾರಾಮೀಟರ್ಸ್ನು ಕೂಡ ನಾವಿಲ್ಲಿ ಹೇಳ್ಕೊಡ್ತೀವಿ, ಟೆಕ್ನಿಕಲಿ ಟ್ರೈನ್ ಮಾಡ್ತೀವಿ. ಹೇಗೆ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಿಮಗೆ ಟೆಸ್ಟ್ ಆಗಿದ ತಕ್ಷಣ ನಾವು ಡಿಸ್ಕಷನ್ಲೇ ಹೇಳ್ತೀವಿ ದೇರ್ ಆರ್ ಎನ್ ನಂಬರ್ ಆಫ್ ವೇಸ್ ಆಫ್ ಪ್ರೆಸೆಂಟಿಂಗ್ ಅನ್ ಆನ್ಸರ್, ಅಪ್ರೋಚಿಂಗ್ ಅನ್ ಆನ್ಸರ್. ಕಂಟೆಂಟ್ ಅದು ಕೂಡ ಅದರಲ್ಲಿ ಹೈ ಕ್ವಾಲಿಟಿ ಕಂಟೆಂಟ್ ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕು ಆ್ಯಂಡ್ ಮೋಸ್ಟ್ ಅಕ್ಸೆಪ್ಟಬಲ್ ಆನ್ಸರ್, ನಾಟ್ ದ ನಾನ್ ಸೆನ್ಸಿಕಲ್ ಆರ್ ಜಸ್ಟ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಲ್ಲ. ಈ ಪ್ರಶ್ನೆ ಏನಾದ್ರೂ ಕೊಟ್ಟರೆ ಆ ಪ್ರಶ್ನೆನೇ ರಿಪೀಟ್ ಮಾಡ್ಬೋದು. ಇಂಟ್ರೊಡಕ್ಷನ್ ಇದು ಯಾಕೆ ಅಂತ ಹೇಳಿದ್ರೆ ದಿಸ್ ಸಾರ್ಟ್ ಆಫ್ ಆನ್ಸರ್ ರೈಟಿಂಗ್ಸ್ ವಿಲ್ ನಾಟ್ ಬಿ ಪ್ರಮೋಟೆಡ್. ನಾವು ವಿ ಗೋನ್ ಟು ಟೀಚ್ ಯು ಟೆಕ್ನಿಕಲಿ, ರೈಟ್? ಸೊ ಆ ಒಂದು ಟ್ರೈನಿಂಗ್ನ ನಾವಿಲ್ಲಿ ನಿಮಗೆ ಕೊಡ್ತೀವಿ. ಅಪ್ಸ್ಕಿಲ್ ಮಾಡೋದು ಅಲ್ಟಿಮೇಟ್ಲಿ ಆರ್ ಅಬ್ಜೆಕ್ಟಿವ್ಸ್ ಟು ಅಪ್ಸ್ಕಿಲ್ ಯುವರ್ ಆನ್ಸರ್ ರೈಟಿಂಗ್. ಓಕೆನಾ? ಸೊ ನಾನು ಒಂದು ಹೇಳಿದೆ, ಟೆಸ್ಟ್ ಆದ ನಂತರ ಡಿಸ್ಕಷನ್ ಮಾಡ್ತೀವಿ. ಒಂದು ಎರಡನೇದು ನಿಮಗೆ ರಿಟರ್ನ್ ಲಿಖಿತ ರೂಪದಲ್ಲಿ ನಾವು ಒಂದು ಫೀಡ್ಬ್ಯಾಕ್ನ ಕೊಡ್ತೀವಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ. ಅದು ನೀವು ಆಫ್ಲೈನ್ ಕೂಡ ಬರೀಬೋದು, ಆನ್ಲೈನ್ ಬರೋದು ನಮಗೆ ಸ್ಕ್ಯಾನ್ ಮಾಡಿ ಕಾಪಿನ ಕಳಿಸ್ಕೊಡ್ತಾರೆ. ಆ ಸ್ಕ್ಯಾನ್ ಮಾಡೋದು ಕಾಪಿ ಮೇಲೆ ನಾವು ಇವ್ಯಾಲ್ಯೂಷನ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕೂಡ, ರೈಟ್? ಆ್ಯಂಡ್ ಮೂರನೇದು ಮೌಖಿಕವಾಗಿ ಕೂಡ ನಾವು ನಿಮಗೆ ಆ ಒಂದು ಮಾರ್ಗದರ್ಶನ ನೀಡ್ತೀವಿ. ನೀವು ಎಲ್ಲಿ ತಪ್ಪು ಅಂತ ನಾನು ಹೇಳೋಕೆ ಹೋಗಲ್ಲ. ಐ ವುಡ್ ಓನ್ಲಿ ಸೇ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ನಿಮ್ಮ ಒಂದು ಆನ್ಸರ್ ರೈಟಿಂಗಲ್ಲಿ ಎಲ್ಲಿ ನೀವು ಇಂಪ್ರೂವ್ ಮಾಡ್ಬೋದು, ದೋಸ್ ಥಿಂಗ್ಸ್ ವಿ ಆರ್ ಗೋನ್ ಟು ಫೋಕಸ್. ಆ್ಯಂಡ್ ಅಲ್ಟಿಮೇಟ್ಲಿ ಆಬ್ಜೆಕ್ಟಿವ್ ಇಸ್ ದಟ್ ಟು ಮೇಕ್ ಯು ಲರ್ನ್ ಆನ್ಸರ್ ಟೆಕ್ನಿಕಲಿ. ಸೊ ಟೆಕ್ನಿಕಲ್ ಆನ್ಸರ್ ರೈಟಿಂಗ್ ಹೇಗೆ ಮಾಡಬೇಕು ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಆಫ್ ಮಾರ್ಕ್ಸ್, ಅದರ ಮಾರ್ಕ್ಸ್ನ ಹೇಗೆ ಮ್ಯಾಕ್ಸಿಮೈಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಅಸ್ತ್ರದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ, ರೈಟ್? ನೆಕ್ಸ್ಟ್, ಈಗ ಪ್ಯಾಟರ್ನ್ ಆಫ್ ಎಕ್ಸಾಮ್, ಪ್ಯಾಟರ್ನ್ ಆಫ್ ಕ್ವಶನ್ಸ್. ನಾವು ಕ್ವಶನ್ಸ್ ಏನು ಪ್ಯಾಟರ್ನ್ ಇದೆ ಅದು KS ಪ್ಯಾಟರ್ನಲ್ಲೇ ಇರುತ್ತೆ. ಸೊ ಈ ಒಂದು KS ಎಕ್ಸಾಮ್ ನಾವು ನಡೆಸಿದ 2014 ಬ್ಯಾಚ್, 15 ಬ್ಯಾಚ್, 18 ಬ್ಯಾಚು, ಆ ಒಂದು ಪ್ಯಾಟರ್ನಲ್ಲೇ ಈ ಒಂದು ಕ್ವಶನ್ನ ನಾವು ಫ್ರೇಮ್ ಮಾಡಿದ್ದೀವಿ. ಸೊ ಇಫ್ ಯು ಟಾಕ್ ಅಬೌಟ್ ದ ಕ್ರೆಡಿಬಿಲಿಟಿ ಆಫ್ ದ ಕ್ವಶನ್ಸ್, ನಾವೇನು ಕೊಡ್ತಾ ಇದ್ದೀವಿ ಅಂತಂದರೆ ಅದರ ಒಂದು ತೂಕ ಏನು ಅಂತ ಹೇಳಿದ್ರೆ, ನಾವು ಏನು KPSC ಪ್ಯಾಟರ್ನ್ ಫಾಲೋ ಮಾಡ್ತೀವಿ ಆ ಪ್ಯಾಟರ್ನೇ ಫಾಲೋ ಮಾಡ್ತೀವಿ, ಇನ್ನೂ ಚೆನ್ನಾಗಿರೋ ಪ್ಯಾಟರ್ನ್ ಫಾಲೋ ಮಾಡ್ತೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಟ್ರೈನಿಂಗ್ ಟಫ್ ಆಗಿರಬೇಕು, ರಿಸಲ್ಟ್ ಆರಾಮಾಗಿರಬೇಕು. ಸೊ ದೇರ್ ಫಾರ್ ದ ಸಾರ್ಟ್ ಆಫ್ ಕ್ವಶನ್ ವಿ ಗಿವ್ ಈಸ್ ಹೈಲಿ ಟೆಕ್ನಿಕಲ್ ಬೇಸ್ಡ್ ಆನ್ ದ KPSC ಪ್ಯಾರಾಮೀಟರ್ಸ್. ಅದರ ಒಂದು ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತೀವಿ. ಆ್ಯಂಡ್ ಅದೇ ಸ್ಟ್ಯಾಂಡರ್ಡ್ಸಲ್ಲಿ ಕೂಡ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಆ ಕ್ವಶನ್ನ ಡಿಸೈನ್ ಮಾಡ್ತೀವಿ. ದೆನ್ ಟ್ರೈನಿಂಗ್ ಕೂಡ ನಿಮಗೆ ಕೊಡ್ತೀವಿ, ಹೇಗೆ ನಾವು ಉತ್ತರ ಬರೆಯಬೇಕು ಅಂತ. ಓಕೆ, ದೆನ್ ಅಲ್ಟಿಮೇಟ್ಲಿ ವಿ ಗೋಯಿಂಗ್ ಟು ಕ್ರಿಯೇಟ್ ಅ ಕಂಡೀಷನ್ ವೇರ್ ಯು ಕ್ಯಾನ್ ಲರ್ನ್ ಬೈ ಅನ್ಲರ್ನಿಂಗ್ ಮಿಸ್ಟೇಕ್ಸ್. ಸೊ ನೀವೇನು ಮಿಸ್ಟೇಕ್ಸ್ ಮಾಡ್ತೀರ, ಯಾಕಂದರೆ ನಾನು ಹೇಳ್ತೀನಿ ಅಸ್ತ್ರದ ಬಗ್ಗೆ ಏನು ಡೀಟೇಲ್ಸ್ ಹೇಳ್ತೀನಿ, ಅದರ ಒಂದು ಆಫರ್ಸ್ ಇದೆ ನಮಗೆ, ಟೈಮ್ ಟೇಬಲ್ ಬಗ್ಗೆ ಕೂಡ ಮಾತಾಡ್ತೀನಿ, ರೈಟ್? ಸೊ ಈ ಒಂದು ಲರ್ನ್ ಬೈ ಅನ್ಲರ್ನಿಂಗ್ ಅಂತ ಹೇಳಿದಿಲ್ಲ, ಬಹಳಷ್ಟು ಜನಕ್ಕೆ ಹೊಸಬರಿಗೆ ಇಟ್ ಈಸ್ ವೆರಿ ಟಫ್ ಫಾರ್ ಯು ಟು ಲೈಕ್ ಇಂಪ್ರೂವ್ ಆನ್ಸರ್ ರೈಟಿಂಗ್. ಅದನ್ನು ಅವ್ರಿಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ಹೇಳ್ಕೊಡ್ತೀವಿ. ಇನ್ನು ಕೆಲವರೆಲ್ಲ ಲಾಸ್ಟ್ ಟೈಮಲ್ಲಿ ಇಂಟ್ರೂ ಕೊಟ್ಟಿರ್ಬೋದು, ಮೇನ್ಸ್ ಬರ್ದಿರ್ಬೋದು, ಅವ್ರಿಗೂ ಕೂಡ ಕೆಲವೊಂದು ಮೆಂಟಲ್ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಆ ಮೆಂಟಲ್ ಬ್ಲಾಕೇಜಸ್ ತೆಗೆದು ಅಂತಂದರೆ ದಟ್ ಇಸ್ ಕಾಲ್ಡ್ ಎಸ್ ಅನ್ಲರ್ನಿಂಗ್ ಮಿಸ್ಟೇಕ್ಸ್. ನೀವು ಏನು ಮುಂಚೆ ಮಾಡಿದ ಮಿಸ್ಟೇಕ್ಸ್ನ, ಆ ಮಿಸ್ಟೇಕ್ಸ್ನ ತೆಗೆಯೋದಕ್ಕೆ ನಾವು ವಿ ಗೋನ್ ಟು ಆ್ಯಕ್ಚುಲಿ ಟ್ರೈನ್ ಯು ಇನ್ ಸಚ್ ಲೆವೆಲ್. ಓಕೆ, ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮಗೆ ನಮ್ಮ ಉದ್ದೇಶ ಏನು ಅಂತಂದರೆ ಅಲ್ಟಿಮೇಟ್ಲಿ ಯಾರು ಹೆಂಗೆ ಪ್ರಿಪೇರ್ ಆದರೆ ಅಂತ ಕೇಳೋದಿಲ್ಲ. ವಾಟ್ ಓನ್ಲಿ ಮ್ಯಾಟರ್ಸ್ ಇಸ್ ದಟ್ whether your name is there in the selection list or not. So ನಮ್ಮ ಫೋಕಸ್ is only on that. ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ ವಿ ನೀಡ್ ಟು ಪ್ರಾಕ್ಟೀಸ್. ವಿ ಅಂದರೆ ನಾವು ನೀವು ಸೇರಿ ಕೂಡ, ಆ್ಯಂಡ್ ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮಗೆ ಯಾವ ರೀತಿ ಸೂಕ್ತ ಆಗುತ್ತೋ ಅದೇ ರೀತಿ ನಾವು ಸೊಲ್ಯೂಷನ್ಸ್ ನಾವು ಕೊಡ್ತೀವಿ. ಆ್ಯಂಡ್ ವಿ ಆಲ್ವೇಸ್ ಯರ್ನ್ ಆರ್ ನಮ್ಮ ಫೋಕಸ್ ಏನು ಅಂತಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಬೇಕಾಗುತ್ತೆ, ಇಂಪ್ರೂವ್ ಆಗಬೇಕಾಗುತ್ತೆ. ಸೊ ವಿ ವಾಂಟ್ ಟು ಫೋಕಸ್ ಆನ್ ಪ್ರೊವೈಡಿಂಗ್ ವಿತ್ ಆಲ್ ಸಾರ್ಟ್ ಆಫ್ ಪ್ಯಾರಾಮೀಟರ್ಸ್. ಈಗ ಉದಾಹರಣೆ ನಾವು ಫೀಚರ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಏನೇನು ಫೀಚರ್ಸ್ ಇರುತ್ತೆ ನಮ್ಮ ಟೆಸ್ಟ್ ಸೀರೀಸಲ್ಲಿ ಅಂತ, ರೈಟ್? ಫಾರ್ ಎಕ್ಸಾಂಪಲ್ ನಾವು ಕೊಡ್ತೀವಿ ಏನಂತ, ನಮಗೆ ಸಿನಾಪ್ಸಿಸ್ ಕೊಡ್ತೀವಿ, ಆನ್ಸರ್ ಸಿನಾಪ್ಸಿಸ್.
ಸೊ ಆನ್ಸರ್ ಸಿನಾಪ್ಸಿಸ್ ಇಸ್ ನಮ್ಮ ರಿಸರ್ಚ್ ಮೆಂಬರ್ಸ್ ಎಕ್ಸ್ಪರ್ಟ್ಸ್ ಹ್ಯಾವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಕ್ಸ್ಪರ್ಟ್ಸ್ ಹ್ಯಾವ್ ಕ್ರಿಯೇಟೆಡ್ ದಿಸ್ ಆನ್ಸರ್ ಸಿನಾಪ್ಸಿಸ್, ರೈಟ್, ಆ್ಯಂಡ್ ಇಟ್ ಈಸ್ ಕರೆಂಟ್ ಓರಿಯೆಂಟೆಡ್. ಸೊ ಕರೆಂಟ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ ನ್ಯಾಷನಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಸ್ಟೇಟ್ ಇಶ್ಯೂಸ್, ಕರ್ನಾಟಕ ಸ್ಟೇಟ್ ಇಶ್ಯೂಸ್. ಸೊ ನಿಮಗೆ ಉತ್ತರ ಪತ್ರಿಕೆ ನಾವು ಕೊಡ್ತೀವಿ ಆನ್ಸರ್ ಸಿನಾಪ್ಸಿಸ್ನ, ಆ್ಯಂಡ್ ದಾಟ್ ಈಸ್ ಇಂಟಿಗ್ರೇಟೆಡ್ ವಿತ್ ಯುವರ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ನಿಮಗೆ ಆನ್ಸರ್ ಸಿನಾಪ್ಸಿಸ್ ಕೊಡ್ತೀವಿ, ರೈಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ದ ಇವ್ಯಾಲ್ಯೂಷನ್ ಇಸ್ ಆ್ಯಕ್ಚುಲಿ ಡನ್. ನೀವು ಕನ್ನಡದಲ್ಲೂ ಬರೀಬೋದು 2 ಭಾಷೆಯಲ್ಲಿ, ಆ್ಯಂಡ್ ಇಂಗ್ಲೀಷಲ್ಲೂ ಕೂಡ ಬರೀಬೋದು, ರೈಟ್. ಸೊ ದೆನ್ ನಿಮಗೆ ಒಂದು ವಿಡಿಯೋ ಡಿಸ್ಕಷನ್ ಕೂಡ ಇರುತ್ತೆ. ವಿಡಿಯೋ ಡಿಸ್ಕಷನಲ್ಲಿ ನಾವು ನಿಮಗೆ ವಿಲ್ ಪ್ರೊವೈಡ್ ಯು ಅಪ್ರೋಚ್. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೇ ಬೇಕಾದ್ರೆ ನೀವು ತೊಗೋಬೋದು ಕೋಚಿಂಗ್ ಅಥವಾ ಎಲ್ಲೇ ನೀವು ಟೆಸ್ಟ್ ಸೀರೀಸ್ ತೊಗೋಬೋದು. ಅಪ್ರೋಚ್ ಇದೆಯಲ್ಲ, ಟ್ರೈನಿಂಗ್ ಇದೆಯಲ್ಲ, ಫೀಡ್ಬ್ಯಾಕ್ ಮ್ಯಾಟರ್ ಆಗುತ್ತೆ ನಿಮಗೆ. ರಿಟರ್ನ್ ಫೀಡ್ಬ್ಯಾಕ್ ಆ್ಯಸ್ ವೆಲ್ ಆಸ್ ಓರಲ್ ಫೀಡ್ಬ್ಯಾಕ್, ಅಪ್ರೋಚ್, ಆ್ಯಟಿಟ್ಯೂಡ್ ಆ್ಯಂಡ್ ಅಲ್ಟಿಮೇಟ್ಲಿ ಯುವರ್ ಮೈಂಡ್ಸೆಟ್ ಟ್ರೈನ್ ಮಾಡೋದು ಏನಂತಂದರೆ ಈ ವಿಡಿಯೋ ಡಿಸ್ಕಷನ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಯು ಎನ್ ನಂಬರ್ ಆಫ್ ಆಪ್ಷನ್ಸ್ ಆ್ಯಂಡ್ ಆಲ್ಸೋ ಜಸ್ಟಿಫೈ ಆಸ್ ಟು ವಿಚ್ ಆಪ್ಷನ್ ಇಸ್ ದ ಬೆಸ್ಟ್. ಅದು ನಾವು ಇದರಲ್ಲಿ ಫೋಕಸ್ ಮಾಡ್ತೀವಿ, ಲೈಕ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಜಾಗ್ರಫಿ, ಹಿಸ್ಟ್ರಿ ಇರ್ಬೋದು. ಅದರಲ್ಲಿ ಮೋಸ್ಟ್ ಪ್ರಾಬೆಬಲ್ ಕ್ವಶನ್ಸ್ ಅಂದರೆ ನಿಮ್ಗೆ ಎಕ್ಸಾಮ್ಗೆ ಬರುವಂಥ ಮೋಸ್ಟ್ ಪ್ರಾಬೆಬಲ್ ಕ್ವಶನ್ಸ್ನ ನಾವು ಕೊಡ್ತೀವಿ. ನಿಮ್ಗೇನಾಗುತ್ತೆ ಅಂತಂದರೆ ಉದಾಹರಣೆಗೆ ಲಾಸ್ಟ್ ಟೈಮ್ ಟಾಪರ್ ಲಕ್ಷ್ಮೀ ಜಕಾತಿ ಅವರು ಒಂದು ಎಸ್ಸೆ ಬರೆದಿದ್ರು ನ್ಯೂ ಎಜುಕೇಷನ್ ಪಾಲಿಸಿ ಅಂತ. ನಮ್ಮ ಟೆಸ್ಟ್ ಸೀರೀಸಲ್ಲಿ ನಾವು ಅವ್ರಿಗೆ ಅದೇ ಸೇಮ್ ಕ್ವಶನ್ ಕೊಟ್ಟಿದ್ದು ಎಸ್ಸೆಯಲ್ಲಿ. ಅವ್ರಲ್ಲಿ ಸಫಿಷಿಯೆಂಟ್ ಪ್ರಾಕ್ಟೀಸ್ ಮಾಡಿದರು. ಅವರ ಒಂದು ಎಸ್ಸೆ ಮಾರ್ಕ್ಸು ತುಂಬ ಎಕ್ಸಲೆಂಟಾಗಿ ಬಂದಿತ್ತು. ಅಲ್ಟಿಮೇಟ್ಲಿ ನಮಗಿದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಾವು ಕೊಡುವಂಥ ಪ್ರಶ್ನೆಗಳಲ್ಲಿ ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳು ಆಲ್ಮೋಸ್ಟ್ ಸಿಮಿಲರ್ ಆಗಿರಬೇಕು ಅನ್ನೋ ನಮ್ಮ ಉದ್ದೇಶ. ನಾವು ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ವಿ ಟ್ರೈ ಟು ಡೂ ಲಾಟ್ ಆಫ್ ರಿಸರ್ಚ್. ಭಾಳ ರಿಸರ್ಚ್ ಮಾಡಿ ಯಾವ ರೀತಿಯಾದ ಕ್ವಶನ್ಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಲ್ಲಿ ಅದೇ ಕ್ವಶನ್ಸ್ ಬಂತಂದರೆ ನಿಮಗೆ ರಿಪಿಟೇಷನ್ ಆಗುತ್ತೆ. ಆಲ್ರೆಡಿ ಟೆಸ್ಟ್ ಸೀರೀಸಲ್ಲಿ ಬರ್ದಿರ್ತೀರ, ನಾವು ಡಿಸ್ಕಸ್ ಕೂಡ ಮಾಡಿರ್ತೀವಿ, ಸಿನಾಪ್ಸಿಸ್ ಕೂಡ ಕೊಟ್ಟಿರ್ತೀವಿ. ಸೊ ಯು ಆರ್ ಆಲ್ರೆಡಿ ಟ್ರೈನ್, ನೀವು ಸಫಿಷಿಯೆಂಟ್ಲಿ ಟ್ರೈನ್ ಆಗಿರ್ತೀರ, ಓಕೆನಾ. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಟೈಮ್ ಮ್ಯಾನೇಜ್ಮೆಂಟ್ ಜನಗಳಿಗೆ ಗೊತ್ತಾಗಲ್ಲ. ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ನಾವು ಹೇಳ್ಕೊಡ್ತೀವಿ. ಅದಕ್ಕೊಂದು ಟೆಕ್ನಿಕ್ ಇದೆ, ನಮ್ಮ ಹತ್ರ ಒಂದು ಟೆಕ್ನಿಕ್ ಇದೆ. ವಿ ಆಲ್ವೇಸ್ ಡೋಂಟ್ ವಾಂಟ್ ಟು ರಿವೀಲ್ ಇಟ್. ನಾವು ನಿಮ್ಮ ಡಿಸ್ಕಷನ್ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಅ ಟೆಕ್ನಿಕ್ ಫಾರ್ ಮ್ಯಾನೇಜಿಂಗ್ ಟೈಮ್ ಆ್ಯಂಡ್ ಆಲ್ಸೋ ಟು ಮ್ಯಾನೇಜ್ ವರ್ಡ್ ಲಿಮಿಟ್ ಆ್ಯಂಡ್ ಟು ಇಂಪ್ರೂವ್ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ, ರೈಟ್. ಸೊ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಆ್ಯಂಡ್ ಯುವರ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ವಿ ಆಲ್ ಹ್ಯಾವ್ ಸಫಿಷಿಯೆಂಟ್ ಟೆಕ್ನಿಕ್ಸ್ ಅಥವಾ ಟೂಲ್ಸ್ ಇದೆ ನಮ್ಮ ಹತ್ರ. ಆ ಟೂಲ್ಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ, ಓಕೆ. ಸೊ ದೇರ್ ಫೋರ್ ಇದೆಲ್ಲ ಒಂದು ಸಿಂಪಲ್ ನಾನು ಬ್ರೀಫಾಗಿ ಕೊಟ್ಟಿದ್ದೀನಿ. ನಮ್ಮ ಒಂದು ಬ್ರೋಷರ್ ವೆಬ್ಸೈಟಲ್ಲಿ ನಾವು ಕೊಟ್ಟಿದ್ದು ಅಸ್ತ್ರ 101 ಅಂತ. ಆ ಬ್ರೋಷರಲ್ಲಿ ಕಂಪ್ಲೀಟ್ ಮಾಹಿತಿ ಇರುತ್ತೆ. ನೀವು ಅದು ಹೋಗ್ಬಿಟ್ಟು ಆ್ಯಕ್ಸೆಸ್ ಮಾಡಿ ಓದ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬಟ್ ಸ್ವಲ್ಪ ಮಟ್ಟಿಗೆ ಅಸ್ತ್ರದ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಈಗ ಅಸ್ತ್ರದ ಟೈಮ್ ಟೇಬಲ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಟೈಮ್ ಟೇಬಲು ರಿಜಿಡ್ ಏನಿಲ್ಲ, ಫ್ಲೆಕ್ಸಿಬಲ್ ಇದೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ಸಮಯ ಇರುತ್ತೆ ಆ ಟೈಮಲ್ಲಿ ನೀವು ಬೋತ್ ಆಫ್ಲೈನ್ ಬರೀಬೋದು, ಆನ್ಲೈನ್ ಕೂಡ ಬರೀಬೋದು. ಹೋಪ್ಫುಲಿ ಈ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶ ನಿಮ್ಗೆ ಅರ್ಥ ಆಗಿದೆ, ನಮ್ಮ ಮೋಟೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಅಸ್ತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಅಲ್ಟಿಮೇಟ್ಲಿ ನಮ್ಮ ಆಬ್ಜೆಕ್ಟಿವ್ ಏನಂತಂದರೆ ಟು ಫೋರ್ಸ್ ಯು ಟು ಥಿಂಕ್ ಕ್ರಿಟಿಕಲಿ ಆ್ಯಂಡ್ ಇಂಪ್ರೂವ್ ಯುವರ್ ಆನ್ಸರ್ ರೈಟಿಂಗ್. ಡನ್, ಓಕೆ. Now we'll go to Astra. So Astra, right, KS mains test series Astra ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ನಾವೀಗ ಈ ಮುಂಚೆ ವಿಡಿಯೋ ಮಾಡಿದಾಗ ಅಸ್ತ್ರದಲ್ಲಿ 60 ಟೆಸ್ಟ್ ಇರುತ್ತೆ ಅಂತ ಹೇಳಿದ್ವಿ, 3 ಹಂತದಲ್ಲಿ ಆಗುತ್ತೆ ಅಂತ. ಈಗ ಅದರ ಅಪ್ಡೇಟೆಡ್ ವರ್ಷನ್, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ವಿ. ಬಿಕಾಸ್ ಈ ಮುಂಚೆ ನಾವು ವಿಡಿಯೋ ಮಾಡಿದಾಗ ಅಸ್ತ್ರ 101 ಅಂತ ಇರಲಿಲ್ಲ, ಹೊಸ ಹೆಸರಿಟ್ಟಿದ್ವಿ, ಅಸ್ತ್ರ 101. ಸೊ ಅಸ್ತ್ರ 101 ಒಂದು ಹೆಸರಿಟ್ಟಿದ್ವಿ. 101 ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಟೋಟಲ್ 60 ಮೇನ್ಸ್ ಟೆಸ್ಟ್ ಸೀರೀಸ್ ಕೊಡ್ತೀವಿ. ಆ್ಯಂಡ್ ಯಾರು ಈ ಅಸ್ತ್ರ ಮೇನ್ಸ್ ಟೆಸ್ಟ್ ಸೀರೀಸ್ ತೊಗೋತಾ ಇದ್ದಾರೆ, ಅದು ಈಗ ಪ್ರಿಲಿಮ್ಸ್ ಮುಂಚೆ ಯಾರು ತೊಗೋತಾರ ಅವ್ರಿಗೆ 35 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಟೆಸ್ಟ್ ಪೇಪರ್ಸು ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ದೀವಿ. ಸೊ ನಿಮಗೆ 60 ಟೆಸ್ಟ್ ಜೊತೆಗೆ ಈಗ ಪ್ರಿಲಿಮ್ಸ್ ಇಂಪಾರ್ಟೆಂಟ್, ನಮಗೆ ಪ್ರಿಲಿಮ್ಸ್ ಆಗಿರೋದ್ರೆ ಮೇನ್ಸ್ ಹಿಂಗಾಗುತ್ತೆ, ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ 35 ಪ್ರಿಲಿಮ್ಸ್ ಟೆಸ್ಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಅದ್ರ ಜೊತೆಗೆ ನಮಗೆ
ಸೊ 60 + 35 95 ಆಗುತ್ತೆ. 6 ಕಂಪಲ್ಸರಿ ಪೇಪರ್ಸ್ ಇರುತ್ತೆ. ಸೊ ದೇರ್ ಫಾರ್ 101 ಪೇಪರ್, ದೇರ್ ಫಾರ್ ಇಟ್ ಇಸ್ ಕಾಲ್ಡ್ ಎಸ್ ಅಸ್ತ್ರ 101. ನಾನು ನಿಮ್ಗೆ ಹೇಳಿರೋಂಥದ್ದು ಮಾಹಿತಿನೇ ಸಿಂಪಲ್ ಆಗಿದೆ ಇಲ್ಲಿ, ರೈಟ್. ಸ್ವಲ್ಪ ಎಲಾಬ್ರೇಟಾಗಿ ನಾನು ಸಿಂಪಲಾಗಿ ಹೇಳಿರೋದನ್ನ ಎಲಾಬ್ರೇಟಾಗಿ ನಾವಿಲ್ಲಿ ಕೊಟ್ಟಿದ್ದೀವಿ, ದಯವಿಟ್ಟು ಓದ್ಕೊಳ್ಳಿ. ಸೊ ಅಲ್ಟಿಮೇಟ್ಲಿ ಟೆಕ್ನಿಕಲಿ ನಿಮಗೆ ನಾವು ಟ್ರೈನ್ ಮಾಡ್ತೀವಿ ಆ್ಯಂಡ್ ನಿಮಗೆ ಟೆಕ್ನಿಕಲ್ ಗೈಡೆನ್ಸ್ ಮತ್ತು ಅಸಿಸ್ಟೆನ್ಸ್ ಕೊಡ್ತೀವಿ, ಪ್ರಾಪರ್ ಗೈಡೆನ್ಸ್. ಆ್ಯಂಡ್ ಪ್ರತಿ ನೀವು ಎನಿ ಟೈಮ್ ಬಂದು ನಮ್ಗೆ ಕೇಳಿದ್ರು ಕೂಡ ವಿ ವಿಲ್ ಬಿ ಆಲ್ವೇಸ್ ಅವೈಲೇಬಲ್ ಟು ಯು, ಟು ಗೈಡ್ ಯು, ಟು ಅಸಿಸ್ಟ್ ಯು. ಇಟ್ ಡಸಂಟ್ ಮೀನ್ ನೀವು ಮೆಂಟರ್ಶಿಪ್ಪಲ್ಲಿ ಬುಕ್ ಮಾಡಬೇಕು ಮತ್ತು ನೀವು ಸಿಗಲ್ಲ. ಯಾರು ಸಿಗ್ತಾರೆ, ಫ್ಯಾಕಲ್ಟೀಸ್ ಮೆಂಟರ್ ಸಿಗ್ತಾರೆ, ರೈಟ್. ಸ್ಲಾಟ್ಸ್ ಬುಕ್ ಮಾಡ್ಕೋಬೇಕು, ಇಲ್ಲಾಂದ್ರೂ ಕೂಡ ಯು ಕ್ಯಾನ್ ಅಪ್ರೋಚಸ್, ಇಟ್ಸ್ ಆಲ್ವೇಸ್ ಓಪನ್, ರೈಟ್. ಸೊ ಟೆಸ್ಟ್ ಡಿಸೈನ್ ಕೂಡ KPSC ಪ್ಯಾಟರ್ನ ಮಿಮಿಕ್ ಮಾಡುವಂಥದ್ದು. ನಂತರ ನಿಮಗೆ ಪ್ರಾಪರ್ ಟ್ರೈನಿಂಗ್ ಇರುತ್ತೆ, ರೈಟ್. ಅಪ್ರಾಕ್ಸಿಮೇಟ್ಲಿ ಸೇಮ್ ಡಿಫಿಕಲ್ಟಿ ಲೆವೆಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ USB ಅಂತಂದರೆ ನಮ್ಮ ಡಿಸ್ಕಷನ್ ಮತ್ತು ನಿಮಗೆ ಹೇಗೆ ನಿಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡಬೇಕು, ಅದು ನಮ್ಮ ಆಬ್ಜೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಔಟ್ಕಮ್ ಓರಿಯೆಂಟೆಡ್. ನಮ್ಮ ಆಬ್ಜೆಕ್ಟಿವ್ ಕೇವಲ ಔಟ್ಕಮ್ ಮಾತ್ರನೇ. ನೋ ಒನ್ ಕೇರ್ಸ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಅಂತ, ರಿಲೇಟಿವ್ಸ್ ಆಗಲಿ ಇನ್ನೊಬ್ಬರಾಗಿರಲಿ ಎಲ್ಲರೂ ಕೇಳೋದೊಂದೇ ಸೆಲೆಕ್ಟ್ ಆಗಿಯೋ ಇಲ್ಲೋ ಅಂತ. ನಮ್ಮ ಆಬ್ಜೆಕ್ಟಿವ್ ಟು ಮೇಕ್ ಶೂರ್ ದಟ್ ಟು ಎಕ್ವಿಪ್ ಯು ಸೋ ಸ್ಟ್ರಾಂಗ್. ಕಾನ್ಫಿಡೆನ್ಸ್ ನಾವು ಕೊಡ್ಬೋದು. ಎಕ್ಸಾಮ್ ಹೇಗೆ ಕೊಡಲಿ ನಾನು ರೆಡಿ ಇದ್ದೀನಿ, ನಿಮ್ಮನ್ನು ತಯಾರು ಮಾಡೋದು ಅಷ್ಟೇ ನಮ್ಮ ಉದ್ದೇಶ. ಚೆನ್ನಾಗಿ ತಯಾರು ಮಾಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು, ಅಷ್ಟು ಮಾತ್ರ ನಮ್ಮ ಉದ್ದೇಶ, ರೈಟ್. ಸೊ ನೆಕ್ಸ್ಟ್ ಮಲ್ಟಿಪಲ್ ಅಪ್ರೋಚ್ ಹೇಳಿದ್ನಲ್ಲ, ಒಂದು ಉತ್ತರಕ್ಕೆ ಒಂದು ಅಪ್ರೋಚ್ ಇರಲ್ಲ, ಮಲ್ಟಿಪಲ್ ಅಪ್ರೋಚ್ ಇರುತ್ತೆ. ನಮ್ಮ ಉದ್ದೇಶ ಟು ಪ್ರೊವೈಡ್ ಯು ದ್ಯಾಟ್ ಅಪ್ರೋಚಸ್. ಆ್ಯಂಡ್ ಅಲ್ಟಿಮೇಟ್ಲಿ ವೆನ್ ಯು ಜಾಯ್ನ್ ಅಸ್ ಯು ವಿಲ್ ಆ್ಯಕ್ಚುಲಿ ವಿಟ್ನೆಸ್ ಅ ಮ್ಯಾಜಿಕ್. ಇಷ್ಟು ಸಿಂಪಲ್. ಅದೇ ಹೇಳ್ತಾರೆ, ಒಂದು ಗಾದೆ ಇದೆ, ಕಲಿಯೋವರೆಗೂ ಕೋತಿ ವಿದ್ಯೆ ಕಲಿತ ಮೇಲೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ನಿಮಗೆ ಆ ರೀತಿ ಅನ್ನಿಸ್ಬೇಕು, ಯಾಕಂದರೆ ಕಲಿಯೋದವರೆಗೂ ನಮಗೆ ಇಟ್ ಈಸ್ ಲೈಕ್ ಎನಿಗ್ಮಾ, ಬಟ್ ಡೆಸಿಫರ್ ಆದಮೇಲೆ ಇಟ್ ಈಸ್ ರಿಯಲಿ ಸಿಂಪಲ್. ಓಕೆ. ಸೊ ಫೀಚರ್ಸ್ ನಾನು ಹೇಳಿದ್ದೀನಿ. ಒಂದು, ನಮಗೆ ಪರ್ಸಿಸ್ಟೆಂಟ್ ಎಫರ್ಟ್ ಬೇಕು, ಟ್ರೈನಿಂಗ್ ಬೇಕು, ಟ್ರೈನಿಂಗ್ ಇಲ್ಲದೆ ಆಗಲ್ಲ. ಮತ್ತು 3 ಫೇಸ್ ಅಪ್ರೋಚ್ ಇದೆ ನಮಗೆ. 3 ಫೇಸ್ ಅಪ್ರೋಚ್ ನಾನು ಹೇಳಿದ್ದೀನಿ. ಫಸ್ಟು ನಮಗೆ ರೇಡಿಯನ್ಸ್ ಫೇಸು, ಯೂನಿಟ್ ವೈಸು, ಸೆಕ್ಷನ್ ವೈಸ್ ಎಮಿನೆನ್ಸು, 3ನೇದು ಗೋಲ್ ಪೋಸ್ಟ್ ಅಂತ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್, ವರ್ಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಹೇಳ್ಕೊಡ್ತೀವಿ, ಕ್ರಿಟಿಕಲ್ ಥಿಂಕಿಂಗ್ ಹೇಳ್ಕೊಡ್ತೀವಿ. ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸು, ಯೂಸಿಂಗ್ ಫ್ಲೋ ಚಾರ್ಟ್ಸ್ ಎಲ್ಲ ಹೇಗೆ ಬರೀಬೇಕು. ಯಾಕಂದರೆ ಎಲ್ಲ 20 ಕ್ವಶನ್ ಒಂದೇ ರೀತಿ ಬರ್ಕೊಂಡು ಕೂತ್ಕೊಂಡ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಯು ಹ್ಯಾವ್ ಟು ಪ್ರೊವೈಡ್ ಸಮ್ ಸಾರ್ಟ್ ಆಫ್ ಡೈವರ್ಸಿಟಿ ಇನ್ ಯುವರ್ ಆನ್ಸರ್ ರೈಟಿಂಗ್. ಆ ಡೈವರ್ಸಿಟಿನ ನಾವು ಹೇಳ್ಕೊಡ್ತೀವಿ. ಜೊತೆಲಿ ಕೋರ್ಸ್ ಡೀಟೇಲ್ಸ್ ನಾವು ಹೇಳಬೇಕು ಅಂತ ಹೇಳಿದ್ರೆ ಐ ಡಿಸ್ಕಸ್ಡ್ ಅಬೌಟ್ ಲೈಕ್ ಲ್ಯಾಂಗ್ವೇಜ್ ಆಪ್ಷನ್ಸ್ ಇರುತ್ತೆ. ಕನ್ನಡದಲ್ಲೂ ಬರೀಬೋದು, ಇಂಗ್ಲೀಷಲ್ಲೂ ಬರೀಬೋದು. ನಿಮಗೆ ಗೈಡ್ ಆ್ಯಂಡ್ ನಿಮಗೆ ಆನ್ಸರ್ ಸಿನಾಪ್ಸಿಸ್ ಕೂಡ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಮತ್ತು ಮಾಡಲ್ ಆನ್ಸರ್ ಸಿನಾಪ್ಸಿಸ್ ಟೆಸ್ಟ್ ಆಗಿದ ತಕ್ಷಣ ನಿಮಗೆ ಸಿಗುತ್ತೆ. ಫಾರ್ವರ್ಡ್ ಮಾಡ್ತೀವಿ, ನಮಗೆ ಸಾಫ್ಟ್ ಕಾಪಿನ ಫಾರ್ವರ್ಡ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ವಿಡಿಯೋ ಡಿಸ್ಕಷನ್ಸ್ ಆಲ್ಸೋ. ಸೊ ನಮಗೆ ವಿಡಿಯೋ ಡಿಸ್ಕಷನ್ಸ್ ಇರುತ್ತೆ, ರೈಟ್. ದೆನ್ ಯು ಗೋಯಿಂಟ್ ಹ್ಯಾವ್ ಲೈಕ್ ವಿಡಿಯೋ ಡಿಸ್ಕಷನ್ಸ್ ಆಗುತ್ತೆ ಟೆಸ್ಟ್ ಆಗಿದ ತಕ್ಷಣ. ದೆನ್ ಯು ವಿಲ್ ಹ್ಯಾವ್ ದ ಫೆಸಿಲಿಟೀಸ್ ಆಫ್ 1-to-1 ಮೆಂಟರ್ಶಿಪ್ ಅಂತ ಹೇಳಿದ್ರೆ ನಿಮಗೆ ಈ ಒಂದು 2-3 ಟೆಸ್ಟ್ ಆದ ನಂತರ ಯು ಕ್ಯಾನ್ ಕಮ್ ಟು ಆ್ಯಂಡ್ ಸ್ಪೀಕ್ ಟು ಅವರ್ ಫ್ಯಾಕಲ್ಟೀಸ್ ಅವರ್ ಮೆಂಟರ್ಸ್. ಸೊ 1-to-1 ಫೀಡ್ಬ್ಯಾಕ್ ಇರುತ್ತೆ ನಿಮಗೆ. ಅಂದರೆ ನೀವೇನು ಪೇಪರ್ಸ್ ತೊಗೊಂಬಂದು ನೀವೇನು ಇಂಪ್ರೂವ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಇದಕ್ಕೆ ಅಂತಲ್ಲ, ಯಾವುದೇ ಒಂದು ಟೈಮಲ್ಲಿ ಪ್ರಿಪ್ರೇಷನ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಯು ಆಲ್ವೇಸ್ ಕ್ಯಾನ್ ಅಪ್ರೋಚಸ್. 1-to-1 ಮೆಂಟರ್ಶಿಪ್ ಇರುತ್ತೆ ನಿಮಗೆ, ರೈಟ್. ಆ್ಯಂಡ್ ಇವ್ಯಾಲ್ಯೂಷನ್ ಕೂಡ ನಿಮಗೆ ತುಂಬ ಡೀಟೇಲ್. ಸುಮ್ಮನೆ ಕೆಲವೊಂದು ಕೋಚಿಂಗ್ ಸೆಂಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿ ಇವ್ಯಾಲ್ಯೂಷನ್ ಸುಮ್ಮನೆ ಟಿಕ್ ಮಾಡಿ ಮಾರ್ಕ್ಸ್ ಮಾಡ್ತಾರೆ. ನಮ್ಮಲ್ಲಿ ಹಾಗಲ್ಲ. ನೀವು ನಮ್ಮ ವೆಬ್ಸೈಟಲ್ಲಿ ಹೋಗಿ ನೋಡಿ, ನಮ್ಮ ಸ್ಯಾಂಪಲ್ ಇವಾಲ್ಯೂಟೆಡ್ ಕಾಪೀಸ್ ಹಾಕಿದ್ದೀವಿ. ಅದ್ರಲ್ಲಿ ನೋಡಿ ಎಷ್ಟು ನಾವು ನಿಮಗೆ ಸಣ್ಣ ಸಣ್ಣ ನ್ಯೂಯಾನ್ಸಸ್ ಬಗ್ಗೆ ಕೂಡ ನಾವು ಫೋಕಸ್ ಮಾಡ್ತೀವಿ. ಪ್ಲೀಸ್ ಫೋಕಸ್ ಆನ್ ದ್ಯಾಟ್, ರೈಟ್. ಆ್ಯಂಡ್ ಆಲ್ಸೋ ಅಲ್ಟಿಮೇಟ್ಲಿ ಟೈಮ್ ಫ್ಲೆಕ್ಸಿಬಿಲಿಟಿ ಕೂಡ ಇರುತ್ತೆ ನಿಮಗೆ. ಟೈಮ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ವಿ, ಎನಿ ಟೈಮ್ ನೀವು ಬಂದು ಬರಿಬೋದು, ರೈಟ್. ಅಲ್ಲಿ ಎಕ್ಸಾಮ್ ಡೇಟ್ಗೆ ಬಂದು ಬರೀಬೇಕು ಅಂತ ಏನಿಲ್ಲ, ಎನಿ ಟೈಮ್ ಬರೀಬೋದು. ದ ಟೈಮ್ ಕ್ಯಾನ್ ಬಿ ವೇರಿಯಬಲ್, ಓಕೆ. ಸೊ ಈಗ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ 3 ಹಂತದಲ್ಲಿ ಇರುತ್ತೆ ಅಂತ. ಮೊದಲನೇ ಹಂತ ನಮಗೇನಿದು ರೇಡಿಯನ್ಸ್ ಅಂತ. ರೇಡಿಯನ್ಸ್ ಅಂದರೆ ಯೂನಿಟ್ ವೈಸ್ ನೋಡಿ. GS ಪೇಪರನ್ನು ಒಂದು ಟೆಸ್ಟು ಬಂದು 6 ಇರುತ್ತೆ ನೋಡಿ. ಒಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮಗೆ 24th ಮೇಯಿಂದ. ಡೋಂಟ್ ವರಿ, ಈ ನೆಕ್ಸ್ಟು ಅಡ್ಮಿಷನ್ ತೊಗೊಳ್ಳೋರು ಕೂಡ ನಿಮಗೆ ನೀವು ಯಾವಾಗ ಅಡ್ಮಿಷನ್ ಆಗ್ತಾರೆ ಅದರ ತಕ್ಕಂದರೆ ಟೈಮ್ ಟೇಬಲ್ ನಾವು ಇದನ್ನ ಕೊಡ್ತೀವಿ. ಸೊ ಇಟ್ ಈಸ್ ಬಂದು 2, 3, 4, 5, 6. ಸೊ ಎಲ್ಲ GS ಪೇಪರು ನಿಮಗೆ 6 ಟೆಸ್ಟ್ ಇರುತ್ತೆ ಒಂದು ಯೂನಿಟಿಂದ, ರೈಟ್. ಸೊ ಪ್ರಿಲಿಮ್ಸ್ ಮುಂಚೆ ಅಟ್ಲೀಸ್ಟ್ ನಿಮಗೆ 2 ರೌಂಡ್ಸ್ ನಾವು ಮುಗಿಸಿರ್ತೀವಿ. ಆ್ಯಂಡ್ ನೀವು ನೋಡ್ಬೋದು ಲಾಸ್ಟ್ ಟೆಸ್ಟ್ ಬಂದು 2 ಜುಲೈ. ಸೊ ಪ್ರಿಲಿಮ್ಸ್ ಆಗೋ ಮುಂಚೆ ನಿಮಗೆ ಟೋಟಲ್ 12 ಟೆಸ್ಟ್ ಬರೆದಿರ್ತಾರೆ. ಯೂನಿಟ್ ವೈಸ್ ಚಿಕ್ಕದಾಗಿರುವಂಥ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಹೋಗ್ತಾ ಡಿಫಿಕಲ್ಟಿ ಲೆವೆಲ್ ಚೆನ್ನಾಗುತ್ತೆ, ಜಾಸ್ತಿ ಆಗುತ್ತೆ. ಆ್ಯಂಡ್ ಟೆಕ್ನಿಕಲ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಪ್ರಿಲಿಮ್ಸ್ ಬರೋಷ್ಟರಲ್ಲಿ ಸಫಿಷಿಯೆಂಟ್ ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಬಂದಿರುತ್ತೆ. ದೆನ್ ಯು ಆರ್ ರೆಡಿ ಫಾರ್ ದ ಅಡ್ವಾನ್ಸ್ ಲೆವೆಲ್, ಓಕೆ. ಸೊ ಆಗ ಮತ್ತೆ ಗ್ಯಾಪ್ ಕೊಡ್ತೀವಿ ನಾವು. ಪ್ರಿಲಿಮ್ಸ್ ಆದ ನಂತರ ಪ್ರಿಲಿಮ್ಸ್ ಟೈಮಲ್ಲಿ ಒಂದು 20 ದಿನ ಗ್ಯಾಪ್ ಕೊಡ್ತೀವಿ, ರೈಟ್. ಸೊ 2 ಜುಲೈಯಿಂದ 23rd ಜುಲೈವರೆಗೂ ಯು ವಿಲ್ ಬಿ ಹ್ಯಾವಿಂಗ್ ನೋ ಟೆಸ್ಟ್. ಯು ಕ್ಯಾನ್ ಪ್ರಿಪೇರ್ ಆನ್ ಯುವರ್ ಪ್ರಿಲಿಮ್ಸ್. ಆ್ಯಂಡ್ ಆ ಟೈಮಲ್ಲಿ ಕೂಡ ನಮಗೆ 35 ಪ್ರಿಲಿಮ್ಸ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಕೂಡ ಕೊಟ್ಟಿರ್ತೀವಿ. 1 ವರ್ಷದ ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಇದೆ, ಅದರ ಒಂದು ಡೀಟೇಲ್ಸ್ ಕೂಡ ಇರುತ್ತೆ ನಿಮಗೆ. ದೆನ್ ವಿ ಗೋಯಿಂಗ್ ಟು ಗೋ ವಿತ್ ದ ಥರ್ಡ್ ಸೇಮ್ GS ಪೇಪರ್ 3, GS ಪೇಪರ್ 4, ರೈಟ್. ಸೊ ಒಟ್ಟಾರೆಯಾಗಿ ಮೊದಲನೇ ಫೇಸಲ್ಲಿ ರೇಡಿಯನ್ಸಲ್ಲಿ ನಮಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಟೆಸ್ಟ್ ಪ್ರತಿ GS ಪೇಪರಲ್ಲಿ 4 GS ಪೇಪರ್ ಇರುತ್ತೆ, 6 ಈಕ್ವಲ್ ಈಚ್.
ಸೊ 24 ಟೆಸ್ಟ್. ಸೊ 24 ಟೆಸ್ಟ್ ಇರುತ್ತೆ ನಿಮಗೆ, ರೈಟ್. ಆ್ಯಂಡ್ ವಿಲ್ ಗೋ ಟು ದ ನೆಕ್ಸ್ಟ್ ಫೇಸ್. ಸೊ ನೆಕ್ಸ್ಟ್ ಫೇಸಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಯೂನಿಟ್ ವೈಸ್ ಕೊಟ್ಟಿದ್ವಿ. ನೆಕ್ಸ್ಟ್ ಫೇಸಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು GS ಪೇಪರಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಆ ಒಂದು ಸೆಕ್ಷನಲ್ಲಿ ನಮಗೆ 7-8 ಈ ಥರ ಯೂನಿಟ್ಸ್ ಇರುತ್ತೆ. ಸೊ ಯೂನಿಟ್ ಮುಗೀತು, ಒಂದು ರೌಂಡ್ ಆಯಿತು. ಈಗ ಎರಡನೇ ರೌಂಡಲ್ಲಿ ಮತ್ತೆ ರಿವಿಷನ್. ಸೊ ನಾವು ನಿಮಗೆ ಎಕ್ಸಾಮ್ ಬರೋ ಮುಂಚೆ ಅಟ್ಲೀಸ್ಟ್ 3 ರೌಂಡ್ಸ್ ಆಫ್ ರಿವಿಷನ್ ಆಗಬೇಕು ಅಂತ ಅಂದ್ಕೊಂಡ್ವಿ. ಅದ್ರ ಪ್ರಕಾರ ನಾವು ಡಿಸೈನ್ ಮಾಡಿದ್ವಿ ಇದನ್ನು. ಸೊ ಸೆಕೆಂಡ್ ಫೇಸಲ್ಲಿ ಏನಾಗುತ್ತೆ ಅಂದರೆ, ಸೆಕ್ಷನ್ ವೈಸ್ ಕೊಡ್ತೀವಿ. ಸೇಮ್ ಥಿಂಗ್ ನೋಡಿ, ಎಸ್ಸೆ ಇದೆ ಆ್ಯಂಡ್ ಯಾವ ಟಾಪಿಕ್ಸ್ ಕೂಡ ನಾವು ಮೆನ್ಷನ್ ಮಾಡಿದ್ವಿ, ನಿಮಗೆ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ವಿ. ಸೊ GS ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಸೆಕ್ಷನ್ ವೈಸ್ ನಾವು ನಿಮಗೆ ಕೊಡ್ತೀವಿ. ಅದು ಕೂಡ ನಿಮಗೆ 12 ಟೆಸ್ಟ್ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ನಿಮಗೆ ಎಸ್ಸೇಸ್ ಆರ್ ರನ್ನಿಂಗ್ ಪ್ಯಾರಲಲ್ ಟು ದಿಸ್. ಬಿಕಾಸ್ GS ಒಂದು ಡೇಟ್ ಕೊಡ್ತೀವಿ, ಎಸ್ಸೇಸ್ಗೆ ಒಂದು ಡೇಟ್ ಕೊಡ್ತೀವಿ. ಎಸ್ಸೆ ಡೇಟ್ಸು ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು, ನಮ್ಮ ಬ್ರೋಷರಲ್ಲಿ ಇರುತ್ತೆ. ಆ್ಯಂಡ್ ಅದು ಕೂಡ ಟೋಟಲ್ 12 ಎಸ್ಸೆ ಇರುತ್ತೆ. ಅದರಲ್ಲದೆ ಒಂದು ಹೊಸ ಆಫರ್ ಕೊಡ್ತೀವಿ. 15th ಆಗಸ್ಟ್ ನಮಗೆ ಆಲ್ ಕರ್ನಾಟಕ ಲೆವೆಲ್ ಒಂದು ಎಸ್ಸೆ ಕಾಂಟೆಸ್ಟ್ ಇಟ್ಕೊಂಡಿದ್ವಿ. ಆ್ಯಂಡ್ ಕೆಲವೊಂದು ಎಕ್ಸೈಟಿಂಗ್ ಆಫರ್ಸ್ ಕೂಡ ಇದೆ. ಆ ಟೈಮಲ್ಲಿ ನಾವು ನಿಮ್ಗೆ ರಿವೀಲ್ ಮಾಡ್ತೀವಿ. ಎಲ್ಲರೂ ಇಟ್ ಈಸ್ ಓಪನ್ ಫಾರ್ ಎವ್ರಿ ಒನ್. ಯಾರು ಬರೋದು ಕೂಡ ಪ್ರಾಬಬಲಿ ನಿಮ್ಗೊಂದು ಕೆಲವೊಂದು ಆಫರ್ಸ್ ಕೂಡ ಇದರಲ್ಲಿ ನಾವು ಆಫರ್ ಮಾಡ್ತೀವಿ, ರೈಟ್. ಆ್ಯಂಡ್ ಲಾಸ್ಟ್ ಲೆವೆಲ್ ಬರೋಷ್ಟರಲ್ಲಿ ಗೋಲ್ ಪೋಸ್ಟ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಕ್ಟ್ಲಿ KPSC ಪ್ಯಾಟರ್ನ್ ಏನಿರುತ್ತೆ, ನಿಮಗೆ ಕಂಪಲ್ಸರಿ ಪೇಪರ್ಸ್ ಇರುತ್ತೆ. ಅದಾದ ನಂತರ ಲ್ಯಾಂಗ್ವೇಜ್ ಪೇಪರ್, ಅದಾದ ನಂತರ ಎಸ್ಸೆ ಇರುತ್ತೆ. ಆ್ಯಂಡ್ GS ಪೇಪರ್ ನೋಡಿ, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಇರುತ್ತಲ್ಲ. KPSC ಪ್ಯಾಟರ್ನ್ ಏನು ನಡೆಸುತ್ತೆ ಅದೇ ಪ್ಯಾಟರ್ನಲ್ಲಿರುವಂಥ ಒಂದು ಕಂಪ್ಲೀಟ್ ಮಾಡೆಲ್ ಕನ್ಸಿಕ್ಯೂಟಿವ್ 5 ದಿನ ಇರುತ್ತೆ. ಆ ಥರ 3 ರೌಂಡ್ಸ್ ಮಾಡ್ತೀವಿ ನಾವು. 3 ರೌಂಡ್ಸ್ ಮಾಡೋದೇನಾಗುತ್ತೆ, ನಿಮಗೆ ಸಫಿಷಿಯೆಂಟ್ ಕಾನ್ಫಿಡೆನ್ಸ್ ಬರುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಯು ವಿಲ್ ಬಿ ಇನ್ ಅ ಪೊಸಿಷನ್ ಬೆಟರ್ ಎಕ್ವಿಪ್ ಟು ಅಲ್ಟಿಮೇಟ್ಲಿ ಕ್ರ್ಯಾಕ್ ದ ಎಕ್ಸಾಮ್. ಅಲ್ಟಿಮೇಟ್ಲಿ ಉದ್ದೇಶ ಏನು ಮಾಡಬೇಕು, ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ನಾವು ನೋಡಬೇಕು ಅಂತಂದರೆ, ಯು ಲುಕ್ ಅಟ್ ದ ನಂಬರ್ ಆಫ್ ಕ್ವಶನ್ಸ್ ತುಂಬ ಜಾಸ್ತಿ ಇರುತ್ತೆ, ಓಕೆನಾ. ಟೆಸ್ಟ್ ನೋಡಿ ಎಷ್ಟಿರುತ್ತೆ, 60 ಟೆಸ್ಟ್ ಮೇನ್ಸ್ ಟೆಸ್ಟ್. ನಿಮಗೆ ಎಷ್ಟು 60 ಮೇನ್ಸ್ ಟೆಸ್ಟ್ ಇರುತ್ತೆ. ಆ್ಯಂಡ್ ಜೊತೆಯಲ್ಲಿ 35 ಕೂಡ ಟೆಸ್ಟ್ ಇರುತ್ತೆ, ಓಕೆನಾ. ಸೊ ಕೋರ್ಸ್ ಫೀ ಡೀಟೇಲ್ಸ್ ಆ್ಯಂಡ್ ನಿಮಗೆ 101 ಅಂತ ಹೇಳಿದೆ. 101 ಅಂತ ಹೇಳಿದ್ರೆ ಆಫರ್ಸ್ ಏನು ಕೊಡ್ತಾ ಇದ್ದೀವಿ ನಾವು. ವಿ ಆರ್ ಪ್ರೊವೈಡಿಂಗ್ ಯು 60 ಟೆಸ್ಟ್ ಪ್ಲಸ್ 35 ಪ್ರಿಲಿಮ್ಸ್ ಟೆಸ್ಟ್ ಆ್ಯಂಡ್ ಜೊತೆಯಲ್ಲಿ ಫ್ರೀ 1-to-1 ಮೆಂಟರ್ಶಿಪ್, ರೈಟ್. ಇನ್ನೊಂದು ಆಫರ್ ಕೊಡ್ತಾ ಇದ್ವಿ, ವಿಚ್ ಇದರಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ನೋಡಿ. ಸೊ ನಿಮಗೆ ಯೂಶಲಾಗಿ ನೀವು ತೊಗೊಂಡ್ರೆ KS ಮೇನ್ಸ್ ತೊಗೊಂಡ್ರೆ ಫಾರ್ ಟ್ಯೂನ್ ಆಫ್ 60 ಟೆಸ್ಟ್, 60 ಟೆಸ್ಟ್ ಯಾರೂ ಮಾಡ್ತಿಲ್ಲ, 60 ಟೆಸ್ಟ್ ನಾವೇ ಮಾಡ್ತಾಯಿದ್ವಿ. ಆ್ಯಂಡ್ ದಟ್ ಈಸ್ ಸೈಂಟಿಫಿಕಲಿ ಡಿಸೈನ್. ಆ್ಯಾವ್ರೇಜ್ ನಾವು ಇರೋಂಥ ಮಾರ್ಕೆಟ್ ರೇಟ್ ಹೇಳ್ತೀನಿ, ಇಟ್ ಈಸ್ ಗೋಯಿಂಗ್ ಟು ಬಿ ಅರೌಂಡ್ 32,000. ಕೆಲವು ಕಡೆ ಇಟ್ ಈಸ್ 33 ಆಲ್ಸೋ, ರೈಟ್. ಸೊ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನಾವು ತೊಗೊಂಡ್ರೆ ಇಟ್ ಈಸ್ ಅರೌಂಡ್ ಫಾರ್ 35 ಟೆಸ್ಟ್ ಇಟ್ ಈಸ್ 5,000 rupees. ಆ್ಯಂಡ್ ಸ್ಟಡಿ ಮೆಟೀರಿಯಲ್, ಸೊ ಸ್ಟಡಿ ಮೆಟೀರಿಯಲ್ಸು ಮುಂಚೆ ಇನ್ಕ್ಲೂಡ್ ಮಾಡಿರಲಿಲ್ಲ. ಈಗ ನಾವೇನು ಮಾಡ್ತೀವಿ, ದ ಸ್ಟಡಿ ಮೆಟೀರಿಯಲ್ಸ್ ಯಾರು ಪ್ರಿಲಿಮ್ಸ್ ನಂತರ ಸೇರ್ತಾರೆ ಅವ್ರಿಗಿನ್ನೂ ಸ್ಟಡಿ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ಈ ಆಫರ್ ಇದೆ ಅರೌಂಡ್ 5,000 rupees. ಆ್ಯಂಡ್ ದಟ್ ಇನ್ಕ್ಲೂಡ್ಸ್ ಕಂಪ್ಲೀಟ್ಲಿ GS 1, 2, 3, 4 ಫುಲ್ ನಮ್ಮ ಒಂದು ಜ್ಞಾನಗಂಗೋತ್ರಿ ಮೆಟೀರಿಯಲ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಎಷ್ಟು ಫೇಮಸ್ ಇದೆ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ ಆಫ್ ಮೆಟೀರಿಯಲ್ಸ್ ಫಾರ್ ಮೇನ್ಸ್, ರೈಟ್. ಸೊ ಆ ಮೆಟೀರಿಯಲ್ 5,000 ಆಗುತ್ತೆ. ಆ್ಯಂಡ್ ಮೆಂಟರ್ಶಿಪ್ ಕೂಡ ಕೆಲವರು ಚಾರ್ಜ್ ಮಾಡ್ತಾ ಇದ್ದಾರೆ, ಎಲ್ಲರೂ ಚಾರ್ಜ್ ಮಾಡ್ತಾರೆ. ಮೆಂಟರ್ಶಿಪ್ 1-to-1 ಬೇಕು ಅಂತ ಹೇಳಿದ್ರೆ ಆ ಕಾಸ್ಟ್ ಅರೌಂಡ್ 5,000 rupees. ಸೊ ಒಟ್ಟಾರೆಯಾಗಿ if you want to talk about what is the actual cost of this all the course ಅಂತಂದರೆ it is around 50,000 rupees. ಬಟ್ ನಮ್ಮ ಆಫರ್, ಜ್ಞಾನಗಂಗೋತ್ರಿ ಆಫರ್, ಇಟ್ ಈಸ್ ಓನ್ಲಿ 30,000. ಸೊ 30,000 ರೂಪಾಯಿಗೆ ನಿಮಗೆ 101 ಟೆಸ್ಟ್ ಸೀರೀಸ್ ಕೊಡ್ತೀವಿ. ಆ್ಯಂಡ್ ಯು ಕ್ಯಾನ್ ಸೇವ್ ಅಪ್ ಟು 20,000. ಸೊ ಫ್ರೆಂಡ್ಸ್, ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟೀಸ್. ಟೇಕ್ ದಿಸ್ ಆಪರ್ಚುನಿಟೀಸ್. ನಿಮಗೆ ಪ್ರಿಲಿಮ್ಸು ಪ್ರಾಕ್ಟೀಸ್ ಆಗುತ್ತೆ, ಮೇನ್ಸ್ ಪ್ರಾಕ್ಟೀಸ್ ಆಗುತ್ತೆ. ಅಲ್ಟಿಮೇಟ್ಲಿ ಯು ಶುಡ್ ಫೋಕಸ್ ಆನ್ ಸೆಲೆಕ್ಷನ್. ಡೋಂಟ್ ವರಿ ಅಬೌಟ್ ದ ಪ್ರೈಸ್. ಎಷ್ಟು ಸರ್ವಿಸಸ್ ಸಿಗ್ತಿದೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಕೆಲವೊಂದು ಫೀಚರ್ಸ್ ಅಂದರೆ ಹೇಳಿದ್ನಲ್ಲ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಬರೀಬೋದು. ಮತ್ತು ಎಲ್ಲ ಪ್ರತಿ ಸರಿ ಟೆಸ್ಟ್ ಆದರೂ ಕೂಡ ನಿಮಗೆ ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಕೊಡ್ತೀವಿ, ರೈಟ್. ಅದಾದ ನಂತರ 2 ಮೀಡಿಯಮಲ್ಲಿ ಇರುತ್ತೆ, 1-to-1 ಮೆಂಟರ್ಶಿಪ್ ಇದೆ. ಮೈಂಡ್ ಮ್ಯಾಪ್ಸ್ ಕೂಡ ಕೊಡ್ತೀವಿ. ನಮಗೆ ಮೈಂಡ್ ಮ್ಯಾಪ್ಸ್ ಮತ್ತು ಸ್ಟ್ರಕ್ಚರ್ ಒಂದು ಉತ್ತರ ಬರಬೇಕಾದ್ರೆ ಸ್ಕೆಲೆಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಆ ಸ್ಕೆಲೆಟಲ್ ಸ್ಟ್ರಕ್ಚರ್ ಕೊಡ್ತೀನಿ. ಮತ್ತು ನೆಕ್ಸ್ಟು ಇವ್ಯಾಲ್ಯೂಷನ್ ಬಂದು ಬೋತ್ ಆನ್ಲೈನ್ ಇವ್ಯಾಲ್ಯೂಷನ್ ಇರುತ್ತೆ, ಆಫ್ಲೈನ್. ಯಾರು ದೂರ ಇರ್ತಾರೆ ಅವ್ರಿಗೆ ನಾವು ಆನ್ಲೈನ್ ಇವ್ಯಾಲ್ಯೂಷನ್ ಮಾಡಿ ಕಳಿಸ್ತೀವಿ, ರೈಟ್. ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಮಾಡೆಲ್ ಆನ್ಸರ್ ಸಿನಾಪ್ಸಿಸ್ ಕೊಡ್ತೀವಿ, ಕರೆಂಟ್ ಅಫೇರ್ಸ್ ಇಂಟಿಗ್ರೇಟ್ ಜೊತೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅ ಲೈವ್ ವಿಡಿಯೋ ಡಿಸ್ಕಷನ್ಸ್. ಆಗಿಲ್ಲ ಅಂತ ಹೇಳಿದ್ರೆ ರೆಕಾರ್ಡೆಡ್ ವಿಡಿಯೋಸ್ ನಾವು ನಿಮಗೆ ಕೊಡ್ತೀವಿ. ಸೊ ಅಸ್ತ್ರ 101 ಅಂದರೆ ನಾನು ಹೇಳಿದಲ್ಲ, 60 GS, 35 ಪ್ರಿಲಿಮ್ಸ್ ಮತ್ತು 6 ಕಂಪಲ್ಸರಿ. ಒಟ್ಟಾರೆ ಆಗಿ 101 ಟೆಸ್ಟ್ ಸೀರೀಸ್ ಇಸ್ ಕವರ್ಡ್ ಇನ್ ಅಸ್ತ್ರ 101. ಸೊ ಫ್ರೆಂಡ್ಸ್, ಒಂದು ಸೇಯಿಂಗ್ ಇದೆ, ವಾಟ್ ಈಸ್ ಲಕ್. ಲಕ್ ಈಸ್ ನಥಿಂಗ್ ಬಟ್ ಆಪರ್ಚುನಿಟೀಸ್ ಪಾಸಿಂಗ್ ಬೈ ಆ್ಯಂಡ್ ಯು ಗ್ರಾಬ್ ದ ರೈಟ್ ಆಪರ್ಚುನಿಟೀಸ್. ಅಂದರೆ ಅವಕಾಶಗಳು ನಿಮ್ಮ ಮುಂದೆ ಹೋಗ್ತಾ ಇರುತ್ತೆ, ನೀವು ಆ ಒಂದು ಸರಿಯಾದ ಆಪರ್ಚುನಿಟಿನ ಸರಿಯಾದ ಸಮಯಕ್ಕೆ ಹಿಡ್ಕೊಳ್ಳೋವಂಥದ್ದು. ಸೊ ಲಕ್ ಈಸ್ ನಥಿಂಗ್ ಬಟ್ ಯು ಶುಡ್ ಬಿ ದ ರೈಟ್ ಪರ್ಸನ್ ಟು ಮೇಕ್ ರೈಟ್ ಡಿಸಿಷನ್ ಅಟ್ ರೈಟ್ ಪಾಯಿಂಟ್ ಆಫ್ ಟೈಮ್. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ದಟ್ ಆಪರ್ಚುನಿಟಿ. ಅಲ್ಟಿಮೇಟ್ಲಿ ಯು ವಿಲ್ ಬಿ ಸೆಲೆಕ್ಟೆಡ್. ದಟ್ ಈಸ್ ಕಾಲ್ಡ್ ಎಸ್ ಲಕ್. ಲಕ್ ಈಸ್ ನಾಟ್ ಸಮಥಿಂಗ್ ಏನೋ ಬರುವಂಥದ್ದು. ಇಟ್ಸ್ ಅಬೌಟ್ ಲಕ್ ಈಸ್ ಆಲ್ ಅಬೌಟ್ ಟೇಕಿಂಗ್ ಆ್ಯಕ್ಷನ್. ಸೊ I would request you to please join us
ಇನ್ ದಿಸ್ ಅಸ್ತ್ರ 101 ಪ್ರೋಗ್ರಾಮ್ ಆ್ಯಂಡ್ ಮೇಕ್ ಯುವರ್ ಡ್ರೀಮ್ ನಿಮ್ಮ ಒಂದು ಡ್ರೀಮ್ಸ್ ರಿಯಲೈಸ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೊ ಮಚ್. ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ವಿಸಿಟ್ ಅಸ್ ಆನ್ ವೆಬ್ಸೈಟ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು ಸೊ ಮಚ್.